ನಮಸ್ಕಾರ ಸ್ನೇಹಿತರೆ, ಪ್ರಮೋದ್ ವಾಹಿನಿಗೆ ಸ್ವಾಗತ. ಮಾಹಿತಿ ಹಕ್ಕು ಏನು ಕಾಯ್ದೆ ಜಾರಿ ಮಾಡಿದ್ದಾರೆ ಸರ್ಕಾರದವರು, ಅದನ್ನು ಉಪಯೋಗಿಸ್ಕೊಂಡು ಹೇಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಬೇಕು ಅಂತ ಹೇಳಿ ನನ್ನ ಆತ್ಮೀಯ ಮಾರ್ಗದರ್ಶಕರು ಹಾಗೂ ಮಾಹಿತಿ ಹಕ್ಕು ಅಧ್ಯಯನ ಕೇಂದ್ರದ ಟ್ರಸ್ಟಿಯವರಾದ BH ವೀರೇಶ್ ಅವರು ಮಾತಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ವೀರೇಶ್ ಅಂತ ಹೇಳಿ ಮಾಹಿತಿ ಹಕ್ಕು ಅಧ್ಯಯನ ಕೇಂದ್ರ ವಿಜಯನಗರ ಬೆಂಗಳೂರು ಅದರ ಟ್ರಸ್ಟಿಯಾಗಿ ಕಳೆದ 15 ವರ್ಷಗಳಿಂದ ಮಾಹಿತಿ ಹಕ್ಕಿಗೋಸ್ಕರ ಒಂದು ಪ್ರಚಾರಕನಾಗಿ, ಮಾಹಿತಿ ಹಕ್ಕಿನ ಪ್ರಚಾರಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮಾಹಿತಿ ಹಕ್ಕು ಅತ್ಯಂತವಾದ ಈ ದೇಶದಲ್ಲಿ ಬಂದಂತಹ ಸ್ವಾತಂತ್ರ್ಯ ನಂತರ ಬಂದಂತಹ ಅನೇಕ ಕಾನೂನುಗಳಲ್ಲಿ ಅತ್ಯಂತ ಪ್ರಬಲವಾದ ಕಾನೂನು ಮತ್ತು ಈ ದೇಶದ ನಾಗರಿಕರಿಗೆ ನಿಜವಾದ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಕಾನೂನು. ಬ್ರಿಟಿಷರು 47ರಲ್ಲಿ ಸ್ವಾತಂತ್ರ್ಯ ಕೊಟ್ಟರು ಕೂಡ ನಮ್ಮ ಸರ್ಕಾರಗಳು ಈ ದೇಶದ ನಾಗರಿಕನಿಗೆ ಯಾವುದೇ ಸ್ವಾತಂತ್ರ್ಯವನ್ನು, ವಾಕ್ ಸ್ವಾತಂತ್ರ್ಯ ಸಂವಿಧಾನದಲ್ಲಿ ದತ್ತವಾಗಿದ್ದರೂ ಕೂಡ ವಾಕ್ ಸ್ವಾತಂತ್ರ್ಯ ಅಥವಾ ಮಾಹಿತಿಯನ್ನು ಸರ್ಕಾರದಲ್ಲಿ ಆಗ್ತಕ್ಕಂತಹ ಏನು ಸರ್ಕಾರದ ಕೆಲಸಗಳ ಬಗ್ಗೆ ಆಗ್ತಕ್ಕಂಥ ಮಾಹಿತಿಯನ್ನು ಪಡೀತಕ್ಕಂತಹ ಹಕ್ಕನ್ನು ಇದುವರೆಗೂ ಕೊಟ್ಟಿರಲಿಲ್ಲ. ಮಾಹಿತಿಯನ್ನು ಪಡೆಯುವ ಹಕ್ಕು ಇದ್ದದ್ದು ಕೇವಲ ಶಾಸಕರು ಮತ್ತು ಸಂಸದರಿಗೆ ಮಾತ್ರ ಸೀಮಿತವಾಗಿತ್ತು, ಅಂದರೆ ಜನಪ್ರತಿನಿಧಿಗಳಿಗೆ ಮಾತ್ರ ಸೀಮಿತವಾದಂತಹ ಕಾನೂನಾಗಿತ್ತು. ಇದರಿಂದ ನಾಗರಿಕರಿಗೆ ಯಾವುದೇ ಮಾಹಿತಿ ಸಿಗ್ತಿರಲಿಲ್ಲ. ಮಾಹಿತಿ ನಾಗರಿಕರಿಗೆ ಸಿಗಬೇಕಾಗಿದ್ದರೆ ನಾವು ಪತ್ರಿಕೆಗಳ ಮೂಲಕ ಮಾತ್ರ ಪಡೆಯತಕ್ಕಂಥ, ಪತ್ರಿಕೆ ಅಥವಾ ಈ TV ದೂರದರ್ಶನದ ಮೂಲಕ ಪಡೀತಕ್ಕಂತಹ ಒಂದು ಇತ್ತು. ಹಿಂದೆ ಶಾಸಕರು, ಸಂಸದರು ಸರ್ಕಾರದಿಂದ ಮಾಹಿತಿಯನ್ನು ಪಡೀಲಿಕ್ಕೆ ಚುಕ್ಕೆ ಗುರಿತನ ಪ್ರಶ್ನೆ, ಸ್ಟಾರ್ಡ್ ಅಥವಾ ಅನ್ಸ್ಟಾರ್ಡ್ ಕ್ವಶನ್, ಮಾಹಿತಿಯನ್ನು ಪಡೆಯಬಹುದಿತ್ತು. ಈ ದೇಶದ ನಾಗರಿಕನಿಗೆ ಆ ರೀತಿಯ ಯಾವುದೇ ಒಂದು ಸ್ವಾತಂತ್ರ್ಯ ಇರಲಿಲ್ಲ. ಈ ಸ್ವಾತಂತ್ರ್ಯವನ್ನು ಮಾಹಿತಿ ಹಕ್ಕನ್ನು ನೀಡಬೇಕು ಅಂತಕ್ಕಂಥ ಒಂದು ಹೋರಾಟ ಭಾಳ ಹಿಂದಿನಿಂದ ರೂಪುಗೊಂಡಿತು. ಈ ಹಲವಾರು ದೇಶಗಳು, ಸ್ವೀಡನ್ ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ಭಾಳ 1850ರಿಂದಲೇ ಈ ಕಾನೂನನ್ನು ಜಾರಿಗೆ ತಂದಿದ್ರು. ಅದನ್ನು ಫ್ರೀಡಮ್ ಆಫ್ ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತ ಕೂಡ ಹೇಳ್ತಾ ಇದ್ರು. ಅಂದರೆ ಮಾಹಿತಿ ಪಡೆಯುವ ಹಕ್ಕು ಅಂತಕ್ಕಂಥ ಒಂದು ಸ್ವಾತಂತ್ರ್ಯ ಅಂತಕ್ಕಂಥದ್ದು ಒಂದು ಅಲ್ಲಿ ಇದ್ದಂತಹ ಇದು. ಆದರೆ ಈ ಭಾರತದಲ್ಲಿ ಇಂತಹ ಒಂದು ಕಾನೂನು ಇರಲಿಲ್ಲ. 2002ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯವರಿದ್ದಾಗ ಒಂದು ಕಾನೂನನ್ನು ಕೂಡ ಮಾಡಿದರು, ಫ್ರೀಡಮ್ ಆಫ್ ಇನ್ಫಾರ್ಮೇಷನ್ ಆ್ಯಕ್ಟ್ 2002 ಅಂತಕ್ಕಂತಹ ಕಾನೂನನ್ನು ಮಾಡಿದರೂ ಕೂಡ ಅದು ಜಾರಿಗೆ ಬರಲೇ ಇಲ್ಲ. ಅದಕ್ಕೆ ಒಂದು ನಿಯಮಗಳನ್ನು ರೂಪಿಸಲೇ ಇಲ್ಲ. ಹೀಗಾಗಿ ಈ ದೇಶದಲ್ಲಿ ಭಾಳಷ್ಟು ಹೋರಾಟಗಳು ನಡೆದವು, ಭಾಳಷ್ಟು ಬೇಡಿಕೆಗಳು, ನಾಗರಿಕರಿಂದ ಬೇಡಿಕೆಗಳು ಬಂದಾಗ ಕೊನೆಗೆ 2005ರಲ್ಲಿ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡಿ ಇದರಲ್ಲಿ ನಾಗರಿಕರು ಕೂಡ ಭಾಗವಹಿಸಿ ನಾಗರಿಕರಿಂದನೇ ರಚಿತವಾದಂತಹ ಭಾರತಾನಂತರ, ಸ್ವಾತಂತ್ರ್ಯಾನಂತರ ಬಂದಂತಹ ಕಾನೂನುಗಳಲ್ಲಿ ಇದು ಅತ್ಯಂತ ಪ್ರಬಲವಾದಂತಹ ಕಾನೂನು. 2005 ಜೂನ್ 12ರಂದು ಈ ಕಾನೂನನ್ನು ಪಾರ್ಲಿಮೆಂಟ್, ಸಂಸತ್ತಿನ ಮುಂದೆ ಇಡಲಾಗಿತ್ತು. 13ನೇ ತಾರೀಕು ರಾಜ್ಯಸಭೆಯ ಮುಂದೆ ಇಡಲಾಯಿತು. 15ನೇ ತಾರೀಕು ರಾಷ್ಟ್ರಪತಿಗಳ ಅಂಕಿತವನ್ನು ಕೂಡ ಸಿಕ್ತು. ಅಂದರೆ 3 ದಿವಸಗಳ ಅವಧಿಯಲ್ಲಿ ಕ್ಷಿಪ್ರಗತಿಯಲ್ಲಿ ಈ ಕಾನೂನು ಸಂಸತ್ತಿನ 2 ಸದನಗಳಲ್ಲಿ ತನ್ನ ಒಪ್ಪಿಗೆಯನ್ನು ಪಡೆದು, ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಪಡೆದು 15 ಅಕ್ಟೋಬರ್ 2015ರಿಂದ ಈ ದೇಶದಲ್ಲಿ ಜಾರಿಗೆ ಬಂತು. 15 ಜೂನಲ್ಲಿ ಬಂದರೂ ಕೂಡ ಈ ಕಾನೂನಿನ ಒಂದು ಪೂರ್ವಾನುಭವಿ ಅನುಷ್ಠಾನಕ್ಕೋಸ್ಕರ 120 ದಿವಸಗಳ ಒಂದು ಅವಧಿಯನ್ನು ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ನೀಡಲಾಯಿತು. ಹೀಗಾಗಿ ಈ ಕಾನೂನು 15 ಅಕ್ಟೋಬರ್ 2002ರಲ್ಲಿ ಕಾನೂನು ಈ ಜಾರಿಗೆ ಬಂತು. ಈ ದೇಶದ ಕಾನೂನು ಈ ದೇಶದ ನಾಗರಿಕನಿಗೂ ಕೂಡ ಸಂಸತ್ ಸದಸ್ಯರಿಗೆ ಅಥವಾ ವಿಧಾನಸಭೆಯ ಸದಸ್ಯರಿಗೆ ಇರುವಂತಹ ಎಲ್ಲ ಹಕ್ಕುಗಳನ್ನು ಕೂಡ ನೀಡಿರತಕ್ಕಂತಹ ಮಾಹಿತಿ ಪಡೆಯುವ ಹಕ್ಕನ್ನು ಕೂಡ ಈ ಕಾನೂನು ಈ ನಾಗರಿಕರಿಗೆ ನೀಡಿರ್ತಕ್ಕಂಥದ್ದು. ಈ ಕಾನೂನನ್ನು ಈ ದೇಶದ ಯಾವ ನಾಗರಿಕರಾದರೂ ಕೂಡ ಬಳಸಿ ಸರ್ಕಾರದಿಂದ ಮಾಹಿತಿಯನ್ನು ಪಡೆಯತಕ್ಕಂಥ ಹಕ್ಕನ್ನು ಇದು ಹೊಂದಿದೆ. ಈ ಮಾಹಿತಿ ಹಕ್ಕು ಕಾನೂನು ಈ ದೇಶದ ನಾಗರಿಕರಿಗೆ 5 ಪ್ರಮುಖವಾದಂತಹ ಒಂದು ಅಧಿಕಾರವನ್ನು ನೀಡುತ್ತೆ. ಮೊದಲನೆಯದಾಗಿ ಸರ್ಕಾರಿ ಕಚೇರಿಗಳ ದಾಖಲೆಗಳಲ್ಲಿ ಇರತಕ್ಕಂತಹ ದೃಢೀಕೃತ ಪ್ರತಿಗಳನ್ನು ಪಡೆಯತಕ್ಕಂತಹ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು 1ನೇದು. 2ನೆಯ ಅಧಿಕಾರ ಸರ್ಕಾರಿ ಕಚೇರಿಗಳಲ್ಲಿ ಇರತಕ್ಕಂತಹ ಕಡತಗಳನ್ನು ಪರಿವೀಕ್ಷಣೆ ಮಾಡತಕ್ಕಂತಹ ಒಂದು ಅಧಿಕಾರವನ್ನು ಕೂಡ ಈ ಕಾನೂನು ಕೊಟ್ಟಿದೆ. 3ನೆಯ ಅಧಿಕಾರ ಈ ಕಾಮಗಾರಿಗಳನ್ನು ಅಥವಾ ಕಡತಗಳನ್ನು ವೀಕ್ಷಿಸತಕ್ಕಂತಹ ಒಂದು ಹಕ್ಕನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಸರ್ಕಾರಿ ಕಚೇರಿಗಳಲ್ಲಿ ಇರತಕ್ಕಂತಹ ಕಡತಗಳನ್ನು
ವೀಕ್ಷಣೆ ಮಾಡತಕ್ಕಂತಹ ಹಕ್ಕನ್ನು ಈ ಕಾನೂನು ಕೊಟ್ಟಿದೆ. ಮತ್ತು ಇನ್ನೊಂದು ಕೊಟ್ಟಿರತಕ್ಕಂಥದ್ದು ಪ್ರಮುಖವಾದಂತಹ ಹಕ್ಕು ಅಂತಂದರೆ ಇದರಲ್ಲಿ ಎಲೆಕ್ಟ್ರಾನಿಕ್ ರೂಪದಲ್ಲಿರ್ತಕ್ಕಂಥ ಅಂದರೆ ಕಂಪ್ಯೂಟರ್ಗಳಲ್ಲಿ ಇರ್ತಕ್ಕಂತಹ ದತ್ತಾಂಶಗಳು ಅಥವಾ ತಂತ್ರಾಂಶದಲ್ಲಿ ಇರ್ತಕ್ಕಂತಹ ಮಾಹಿತಿಗಳನ್ನು CD ರೂಪದಲ್ಲಿ ಪಡೀತಕ್ಕಂಥ ಒಂದು ಹಕ್ಕನ್ನು ಕೂಡ ಈ ಕಾನೂನು ನೀಡಿದೆ. ಅದೇ ರೀತಿ ಈ ಕಾಮಗಾರಿಗಳು ಬಳಸ್ತಕ್ಕಂತಹ ಒಂದು ಏನು ಅಥವಾ ಸ್ಯಾಂಪಲ್ಸ್ ಅಂತ ಏನು ಹೇಳ್ತೀವಿ, ಈ ಸ್ಯಾಂಪಲ್ಗಳನ್ನು ಮಾದರಿಗಳನ್ನು ಪಡೀತಕ್ಕಂಥ ಹಕ್ಕನ್ನು ಕೂಡ ಈ ಕಾನೂನು ನಮಗೆ ಈ ದೇಶದ ನಾಗರಿಕರಿಗೆ ಕೊಟ್ಟಿದೆ. ಈ ಕಾನೂನಿನ ಮೂಲ ಉದ್ದೇಶ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ತರ್ತಕ್ಕಂಥದ್ದು, ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತೀವಿ, ಅಕೌಂಟಬಿಲಿಟಿ ಅಂದರೆ ಹೊಣೆಗಾರಿಕೆಯನ್ನು ತರ್ತಕ್ಕಂತಹ ಕೆಲಸವನ್ನು ಈ ಕಾನೂನು ಮಾಡ್ತಾ ಇದೆ. ಮತ್ತು ಜನಗಳು ಈ ಆಡಳಿತದಲ್ಲಿ ಪರಿಣಾಮಕಾರಿ ಭಾಗವಹಿಸಬೇಕು ಅಂತಕ್ಕಂಥದ್ದು ಕೂಡ ಈ ಕಾನೂನಿನ ಮೂಲ ಆಶಯ. ಅಂದರೆ 3 ಪ್ರಮುಖ ಆಶಯ ಅಂತಂದರೆ ಆಡಳಿತದಲ್ಲಿ ಪಾರದರ್ಶಕತೆ, ಆಡಳಿತದಲ್ಲಿ ಹೊಣೆಗಾರಿಕೆಯನ್ನು ತರ್ತಕ್ಕಂಥ ಕೆಲಸ, ಹಾಗೂ ನಾಗರಿಕರು ಆಡಳಿತದಲ್ಲಿ ಭಾಗವಹಿಸಬೇಕು ಅಂತಕ್ಕಂತಹ ಒಂದು ಅಂಶವನ್ನು ಈ ಕಾನೂನು ಒಳಗೊಂಡಿರ್ತಕ್ಕಂಥದ್ದು. ಇದನ್ನು ನಾವು TAP ಅಂತ ಕೂಡ ಕರಿತೀವಿ, ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಆ್ಯಂಡ್ ಪೀಪಲ್ಸ್ ಪಾರ್ಟಿಸಿಪೇಷನ್ ಇನ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂತಹ ಒಂದು ಈ ಕಾನೂನಿನ ಮೂಲ ಆಶಯವಾಗಿರ್ತಕ್ಕಂಥದ್ದು. ಈ ಕಾನೂನಿನ ಅನ್ವಯ ನಾವು ಎಲ್ಲಿಂದ ಮಾಹಿತಿ ಪಡಿಬೇಕು ಅಂತಕ್ಕಂಥದ್ದು ಒಂದು ಮುಖ್ಯವಾದಂಥ ಅಂಶ. ಪಬ್ಲಿಕ್ ಅಥಾರಿಟೀಸ್ ಅಂತ ಹೇಳ್ತೀವಿ, ಸಾರ್ವಜನಿಕ ಪ್ರಾಧಿಕಾರಗಳು ಅಂತ ಹೇಳಿ. ಅಂದರೆ ಈ ಪಬ್ಲಿಕ್ ಸಾರ್ವಜನಿಕ ಪ್ರಾಧಿಕಾರಗಳಿಂದ ಮಾಹಿತಿಯನ್ನು ಪಡೆಯುವ ಹಕ್ಕನ್ನು ಈ ಕಾನೂನು ನಮಗೆ ಕೊಟ್ಟಿರ್ತಕ್ಕಂಥದ್ದು. ಸಾರ್ವಜನಿಕ ಪ್ರಾಧಿಕಾರಗಳು ಅಂದರೆ ರಾಜ್ಯ ಸರ್ಕಾರದ ಅಧೀನದಲ್ಲಿ ಇರತಕ್ಕಂತಹ ಎಲ್ಲ ಇಲಾಖೆಗಳು, ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರತಕ್ಕಂತಹ ಎಲ್ಲ ಇಲಾಖೆಗಳು, ಕಾರ್ಪೊರೇಷನ್ಸ್, ಎಲ್ಲ ಈ ಸ್ವಾಯತ್ತ ಸಂಸ್ಥೆಗಳು, ಲೋಕಲ್ ಬಾಡೀಸ್ ಅಂತ ಏನು ಹೇಳ್ತೀವಿ, ಗ್ರಾಮ ಪಂಚಾಯಿತಿಗಳಿರ್ಬೋದು, ಮುನ್ಸಿಪಾಲ್ಟೀಸ್, ಪಟ್ಟಣ ಪಂಚಾಯಿತಿಗಳು, ಸಿಟಿ ಕಾರ್ಪೊರೇಷನ್ಸ್ ಮತ್ತು ಜಿಲ್ಲಾ ಪಂಚಾಯಿತಿಗಳು, ಈ ರೀತಿ ಸ್ಥಳೀಯ ಸಂಸ್ಥೆಗಳಿಂದ ಕೂಡ ಮಾಹಿತಿ ಪಡೆಯುವ ಹಕ್ಕನ್ನು ಈ ಕಾನೂನು ಕೊಟ್ಟಿದೆ. ಇದೇ ರೀತಿ ಸರ್ಕಾರದಿಂದ ಅನುದಾನ ಪಡೀತಾ ಇರತಕ್ಕಂತಹ ಎಲ್ಲ ಸಂಸ್ಥೆಗಳಿಂದ ಮಾಹಿತಿಯನ್ನು ಪಡೆಯಬಹುದು. ಅದಕ್ಕೆ ಉದಾಹರಣೆ ಅಂತಂದರೆ ಸರ್ಕಾರದಿಂದ ಅನುದಾನ ಪಡೀತಾ ಇರತಕ್ಕಂತಹ ಶಾಲೆಗಳಿರಬಹುದು, ಆಸ್ಪತ್ರೆಗಳಿರ್ಬೋದು, ಯಾವುದೇ ಸಂಘ ಸಂಸ್ಥೆ ಇರ್ಬೋದು, ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ಪಡೀತಾ ಇದ್ದರೆ ಈ ಕಾನೂನಿನ ಅಡಿಯಲ್ಲಿ ಅವರು ಅಂತಹ ಸಂಸ್ಥೆಗಳನ್ನ ಸಾರ್ವಜನಿಕ ಪ್ರಾಧಿಕಾರಗಳು ಅಂತ ಹೇಳ್ತೀವಿ. ನ್ಯಾಯಾಲಯಗಳಿಂದಲೂ ಕೂಡ ಈ ಮಾಹಿತಿಯನ್ನು ಪಡೆಯುವ ಹಕ್ಕನ್ನು ಈ ಕಾನೂನು ನೀಡಿದೆ. ವಿಶ್ವವಿದ್ಯಾನಿಲಯಗಳಿರ್ಬೋದು ಅಥವಾ ಎಲ್ಲ ಸ್ವಾಯತ್ತ ಸಂಸ್ಥೆಗಳು, ಕಮಿಷನ್ಸ್, ಮಾಹಿತಿ ಆಯೋಗ, ಮಾನವ ಹಕ್ಕುಗಳ ಆಯೋಗ, ಮಹಿಳಾ ಆಯೋಗ, ಮಕ್ಕಳ ಆಯೋಗ, ಈ ರೀತಿಯ ಎಲ್ಲ ಆಯೋಗಗಳಿಂದನೂ ಕೂಡ ಪಡೀತಕ್ಕಂಥ ಒಂದೊಂದು ಹಕ್ಕನ್ನು ಈ ಕಾನೂನು ನೀಡಿರತಕ್ಕಂಥದ್ದು. ಯಾರು ಮಾಹಿತಿಯನ್ನು ಪಡೆಯಬಹುದು? ಈ ದೇಶದ ಎಲ್ಲ ನಾಗರಿಕರು ಕೂಡ ಮಾಹಿತಿ ಪಡೆಯುವ ಹಕ್ಕನ್ನು ಹೊಂದಿರುತ್ತಾರೆ. ನಾಗರಿಕರು ಅಂದರೆ ಅವರು 18 ವರ್ಷದ ಮೇಲ್ಪಟ್ಟ ಇರಬೇಕು ಅಂತಕ್ಕಂತಹ ಒಂದು ಅಂಶ ಏನಿಲ್ಲ. ಈವನ್ ಮೈನರ್ಸ್ ಅಥವಾ ಅಪ್ರಾಪ್ತ ವಯಸ್ಕರು ಕೂಡ ಈ ಮಾಹಿತಿಯ ಹಕ್ಕನ್ನು ಬಳಸಿ ಮಾಹಿತಿ ಪಡೀತಕ್ಕಂತಹ ಹಕ್ಕನ್ನು ಈ ಕಾನೂನು ನೀಡಿರ್ತಕ್ಕಂಥದ್ದು. ಹೀಗಾಗಿ ಈ ಕಾನೂನು ಒಂದು ಅತ್ಯಂತ ಉತ್ತಮವಾದಂತಹ ಕಾನೂನು. ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ ಒಂದು ಬ್ರಹ್ಮಾಸ್ತ್ರ ಅಂತ ಕೂಡ ನಾವು ಕರೀತಾ ಇದ್ದೇವೆ. ಈ ರೀತಿ ಈ ಸಾರ್ವಜನಿಕ ಪ್ರಾಧಿಕಾರಗಳಿಂದ ಮಾಹಿತಿಯನ್ನು ಪಡೆಯುವ ಹಕ್ಕನ್ನು ಈ ಕಾನೂನು ನೀಡಿರ್ತಕ್ಕಂಥದ್ದು. ಮಾಹಿತಿ ಅಂದರೆ ಏನು ಅಂತಕ್ಕಂಥ ಪ್ರಶ್ನೆ. ಮಾಹಿತಿ ಅಂತಂದರೆ ಈಗ ಕಡತಗಳಲ್ಲಿ ಇರತಕ್ಕಂಥ ದಾಖಲೆಗಳೆಲ್ಲ ಮಾಹಿತಿಗಳನ್ನು ಇಸ್ಕೊಳ್ತಾರೆ. ಅದರಲ್ಲಿ ಇರತಕ್ಕಂತಹ ಕಾನೂನಡಿಯಲ್ಲಿ ದಸ್ತಾವೇಜುಗಳು, ಮೆಮೊ, ಇಮೇಲ್, ಅಭಿಪ್ರಾಯಗಳು, ಸಲಹೆಗಳು, ಪತ್ರಿಕಾ ಹೇಳಿಕೆ ಇರ್ಬೋದು, ಸರ್ಕಾರದ ಸುತ್ತೋಲೆಗಳು, ಸರ್ಕಾರ ಆದೇಶಗಳು, ಲಾಗ್ ಪುಸ್ತಕ, ಅಗ್ರಿಮೆಂಟ್ಸ್ ಅಥವಾ ಕರಾರುಗಳು ಅಂತ ಹೇಳ್ತೀವಿ, ವರದಿಗಳು, ಕಾಗದ ಪತ್ರಗಳು, ನಮೂನೆಗಳು, ಮಾದರಿ ಇರ್ಬೋದು, ಯಾವುದೇ ವಿದ್ಯುನ್ಮಾನ ರೂಪದಲ್ಲಿ ಹೊಂದಿರತಕ್ಕಂತಹ ದತ್ತಾಂಶ, ಇವೆಲ್ಲವನ್ನೂ ಕೂಡ ಮಾಹಿತಿ ಅಂತಕ್ಕಂಥ ಒಂದು ಇದರಲ್ಲಿ ಡೆಫಿನೇಷನ್ ಅಡಿಯಲ್ಲಿ ಬರ್ತದೆ. ಈ ಕಾನೂನಿನ ಅಡಿಯಲ್ಲಿ ಸಾರ್ವಜನಿಕ ಪ್ರಾಧಿಕಾರಗಳಿಗೆ ಸೆಕ್ಷನ್ 4ರಲ್ಲಿ ಕೆಲವು ಹೊಣೆಗಾರಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ನಾಗರಿಕರು ಮಾಹಿತಿಯನ್ನು ಅರ್ಜಿ ಹಾಕಿ ಪಡೆಯಬೇಕು ಅಂತಕ್ಕಂತಹ ಒಂದು ಅಂಶ ಇದ್ದರೂ ಕೂಡ ಸಾರ್ವಜನಿಕ ಪ್ರಾಧಿಕಾರಗಳು ಸ್ವಪ್ರೇರಿತವಾಗಿ ಕೆಲವು ಮಾಹಿತಿಗಳನ್ನು ಅವರಾಗೇ ಅದನ್ನು ಮಾಹಿತಿಯನ್ನು ಪ್ರಚಾರಪಡಿಸಬೇಕು ಅಂತಕ್ಕಂಥ ಅಂಶವನ್ನು ಸೆಕ್ಷನ್ 4ರಲ್ಲಿ ನಿರ್ವಹಿಸಿದ್ದಾರೆ. ಸೆಕ್ಷನ್ 4ರಲ್ಲಿ 17 ಅಂಶಗಳಿದ್ದು, ಈ 17 ಅಂಶಗಳಲ್ಲಿ ಒಂದು ಅದರ ರಚನೆಗಳಿರ್ಬೋದು, ಈ ಒಂದು ಪ್ರಾಧಿಕಾರದ ರಚನೆ ಇರ್ಬೋದು, ಅದರ ಕರ್ತವ್ಯ, ಅಧಿಕಾರಿಗಳ ಮತ್ತು ನೌಕರರ ವಿವರ ಇರ್ಬೋದು, ಕಾರ್ಯಗಳ ಅದು ಯಾವ ಕಾನೂನಿನ ಅಡಿಯಲ್ಲಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ,
ಅವರ ಕಾನೂನು ಇಲಾಖೆ ಯಾವ ನಿಯಮದಲ್ಲಿ ಕೆಲಸ ಮಾಡ್ತಾ ಇದೆ, ಅದು ಹೊಂದಿರತಕ್ಕಂಥ ದಸ್ತಾವೇಜುಗಳು, ಅಂದರೆ ಅಲ್ಲಿ ಆ ಕಚೇರಿಯಲ್ಲಿ ಇರತಕ್ಕಂತಹ ಎಲ್ಲ ದಾಖಲೆಗಳ ಪಟ್ಟಿ, ಅದನ್ನು ಸೆಕ್ಷನ್ 4(1) ಅಂತ ಕೂಡ ಹೇಳ್ತೀವಿ. ಅಂದರೆ ಪ್ರತಿ ಕಚೇರಿಯಲ್ಲಿ ಇರತಕ್ಕಂತಹ ದಾಖಲೆಗಳನ್ನು ಒಂದು ಪಟ್ಟಿಯನ್ನು ಮಾಡಿ ಅದರ ಸೂಚೀಕರಣವನ್ನು ಮಾಡಿ ಅದನ್ನು ಕೂಡ ಪ್ರಕಟಿಸಬೇಕು ಅಂತಕ್ಕಂಥದ್ದು ಈ ಕಾನೂನಲ್ಲಿ ಇರತಕ್ಕಂಥ ಅಂಶ. ಅಂದರೆ ಈ ಕಾನೂನಿನ ಅಡಿಯಲ್ಲಿ ಸರ್ಕಾರಿ ಕಚೇರಿ ಅಥವಾ ಸಾರ್ವಜನಿಕ ಪ್ರಾಧಿಕಾರದಲ್ಲಿ ಇರತಕ್ಕಂತಹ ಎಲ್ಲ ಮಾಹಿತಿಯನ್ನು ಕೂಡ ಈ ಗ್ರಂಥಾಲಯದಲ್ಲಿ ಯಾವ ರೀತಿ ಪುಸ್ತಕಗಳನ್ನು ಒಂದು ರೀತಿ ಜೋಡಿಸಿಟ್ಟಿರ್ತಾರೋ ಆ ರೀತಿ ಜೋಡಿಸಿಟ್ಟಿದ್ದು ಸುಲಭವಾಗಿ ಸಿಗುವ ಹಾಗೆ ಮಾಡಬೇಕು ಅಂತಕ್ಕಂಥದ್ದು ಈ ಕಾನೂನಲ್ಲಿ ಇರತಕ್ಕಂತಹ ಅಂಶ. ಇದು ಸೆಕ್ಷನ್ 4ರಲ್ಲಿ ಇರತಕ್ಕಂಥದ್ದು. ನಂತರ ಸೆಕ್ಷನ್ 5ರಲ್ಲಿ ಹೇಳ್ತದೆ, ಈ ಕಾನೂನಿನ ಅನುಷ್ಠಾನಕ್ಕೋಸ್ಕರ ಎಲ್ಲ ಕಚೇರಿಗಳಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಅಂತ ಹೇಳಿ ಅವರನ್ನು ಒಂದು ನಿಯುಕ್ತಿಗೊಳಿಸಿದ್ದಾರೆ. ಪ್ರತಿ ಕಚೇರಿಗಳಲ್ಲೂ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿದ್ದಾರೆ. ಅವರಿಗೆ ಸಹಾಯಕವಾಗಿ ಸಹಾಯಕ ಮಾಹಿತಿ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಿದ್ದಾರೆ. ನಾವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಅರ್ಜಿಯನ್ನು ಸಲ್ಲಿಸತಕ್ಕಂತಹ ಒಂದು ಅಂಶ ಈ ಕಾನೂನಿನಲ್ಲಿ ಇರ್ತಕ್ಕಂಥದ್ದು. ಒಂದು ಅರ್ಜಿಯನ್ನು ಸಲ್ಲಿಸೋ ವಿಧಾನ ಹೇಗೆ ಅಂತಂದರೆ, ಒಂದು ಬಿಳಿ ಹಾಳೆಯಲ್ಲಿ ಕೂಡ ಬರಿಬೋದು, ಅಥವಾ ಕೈಯಲ್ಲೂ ಕೂಡ ಬರಿಬೋದು, ಅಥವಾ ಅದನ್ನು ಟೈಪ್ ಕೂಡ ಮಾಡಿ ಸಲ್ಲಿಸ್ಬೋದು, ಅಥವಾ ಕಂಪ್ಯೂಟರ್ನೆಲ್ಲ ಪ್ರಿಂಟ್ಔಟ್ ಕೂಡ ಮಾಡಬಹುದು. ಅದಕ್ಕೆ ನಿರ್ದಿಷ್ಟವಾದಂತಹ ಒಂದು ಇದಿಲ್ಲ, ಏನು ನಮೂನೆ ಇಲ್ಲ. ಆದರೆ ಜನಗಳ ಅನುಕೂಲಕ್ಕೋಸ್ಕರ ಒಂದು ಸೆಕ್ಷನ್ 6ರಲ್ಲಿ ಒಂದು ನಮೂನೆಯನ್ನು ಕೂಡ ಕೊಟ್ಟಿದ್ದಾರೆ. ಮುಖ್ಯವಾಗಿ ಈ ಅರ್ಜಿಯನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಸಲ್ಲಿಸಬೇಕು. ಈ ಅರ್ಜಿಯಲ್ಲಿರ್ತಕ್ಕಂಥ ಮುಖ್ಯ ಅಂಶ, ಅರ್ಜಿದಾರರ ಹೆಸರು ಮತ್ತು ವಿಳಾಸವನ್ನು ನಾವು ಕೊಡಬೇಕಾಗ್ತದೆ. ಅಂದರೆ ಅದನ್ನು ಅರ್ಜಿ ಯಾರು ಮಾಹಿತಿಯನ್ನು ಯಾರಿಗೆ ಕಳಿಸಬೇಕು ಅವರ ಹೆಸರು ಮತ್ತು ವಿಳಾಸವನ್ನು ಕೊಡಬೇಕಾಗ್ತದೆ. ನಾವು ಏನು ಮಾಹಿತಿಯನ್ನು ಕೇಳ್ತಾ ಇದ್ದೀವಿ ಅದರ ಸ್ಪಷ್ಟವಾದಂತಹ ಒಂದು ಅಂಶವನ್ನು ನಾವು ಇದು ಬರೀಬೇಕಾಗ್ತದೆ. ಯಾವ ಪತ್ರ ಅಥವಾ ಯಾವ ದಾಖಲೆಯ ದೃಢೀಕೃತ ಪ್ರತಿ ಬೇಕು ಅನ್ನೋದನ್ನು ನಿರ್ದಿಷ್ಟವಾಗಿ ಬರೆಯಬೇಕು ಇದರಲ್ಲಿ. ಮತ್ತು 3ನೇ ಅಂಶ, ಆ ಮಾಹಿತಿ ಯಾವ ವರ್ಷಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದನ್ನು ಬರೀಬೇಕಾಗಿರ್ತಕ್ಕಂಥದ್ದು ಈ ಕಾನೂನಿನಲ್ಲಿ ಇರ್ತಕ್ಕಂತಹ ಇನ್ನೊಂದು ಅಂಶ. ಮತ್ತು ಈ ಕಾನೂನಿನ ಈ ಅರ್ಜಿಯ ಜೊತೆಯಲ್ಲಿ ಒಂದು 10 ರೂಪಾಯಿಯ ಒಂದು ಪ್ರಾರಂಭಿಕ ಶುಲ್ಕವನ್ನು 10 ರೂಪಾಯಿಗಳನ್ನು ಕಟ್ಟಬೇಕು. ಅದನ್ನು ಇಂಡಿಯನ್ ಪೋಸ್ಟಲ್ ಆರ್ಡರ್ ಅಥವಾ ಭಾರತೀಯ ಅಂಚೆ ಆದೇಶದ ಮೂಲಕ ಸಲ್ಲಿಸಬಹುದು, ಅಥವಾ ಕೆಲವು ಕಚೇರಿಗಳಲ್ಲಿ ನಗದನ್ನು ಕೂಡ ಸ್ವೀಕರಿಸ್ತಾರೆ, DDA ಕೂಡ ಸಲ್ಲಿಸಬಹುದು. ಅಥವಾ ಇವಾಗ ಕರ್ನಾಟಕದಲ್ಲಿ ಖಜಾನಾ 2 ಅಂತ ಹೇಳಿ ಒಂದು ತಂತ್ರಾಂಶವನ್ನು ಮಾಡಿದ್ದಾರೆ. ಆನ್ಲೈನು ಕೂಡ ಪೇಮೆಂಟ್ ಮಾಡಿ ಅದರ ರಸೀದಿಯನ್ನು ಕೂಡ ಇಲ್ಲಿ ಇದರ ಜೊತೆ ಅರ್ಜಿಯ ಜೊತೆಯಲ್ಲಿ ಸಲ್ಲಿಸಬಹುದು. ಆದರೆ ಬಡತನದ ರೇಖೆಗಿಂತ ಕೆಳಗಿರುವವರಿಗೆ ಯಾವುದೇ ಶುಲ್ಕವನ್ನು ಈ ಕಾನೂನಿನಲ್ಲಿ ವಿಧಿಸಿಲ್ಲ. ಹೀಗಾಗಿ ಅಂಥವರು ಯಾವುದೇ ಶುಲ್ಕವನ್ನು ಕೊಡಬಾರ್ದು ಅಂತಕ್ಕಂಥದ್ದು ಇದ್ರೂ ಕೂಡ ಇವತ್ತು ಮಾಹಿತಿ ಆಯೋಗ ಅಥವಾ ಸರ್ಕಾರದಲ್ಲಿ ಭಾಳಷ್ಟು ಗೊಂದಲ ಇದೆ. ಇಲ್ಲಿ ಕೆಲವು ಮಾಹಿತಿ ಆಯುಕ್ತರು 10 ರೂಪಾಯಿಯನ್ನು ಕೊಡಬೇಕು ಅಂತಕ್ಕಂಥ ಅಭಿಪ್ರಾಯ ಪಟ್ಟರೆ, ಕೆಲವರು ಕೊಡಬಾರ್ದು ಅಂತಕ್ಕಂಥ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಹೀಗಾಗಿ ಈ ವಿಷಯದಲ್ಲಿ ಭಾಳ ಗೊಂದಲ ಇರೋದರಿಂದ ನಾವು ಎಲ್ಲರಿಗೂ ಒಂದು ಅರ್ಜಿದಾರರಿಗೆ ಹೇಳ್ತಕ್ಕಂಥದ್ದು 10 ರೂಪಾಯಿಗಳ ಒಂದು ಶುಲ್ಕವನ್ನು ಕಟ್ಟಿ ಅಂತ ಹೇಳ್ತಾ ಇದ್ದೇವೆ. ಆದರೆ ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದರೆ ಬಡತನದ ರೇಖೆಗಿಂತ ಕೆಳಗಿರುವವರಿಗೆ ಯಾವುದೇ ಅರ್ಜಿಯೂ ಇಲ್ಲ. ಅಂದರೆ ಅರ್ಜಿಯನ್ನು ನಾವು ಅಂಚೆಯ ಮೂಲಕ ಕೂಡ ಸಲ್ಲಿಸಬಹುದು, ಅಥವಾ ಆನ್ಲೈನ್ ಮೂಲಕ ಕೂಡ ಸಲ್ಲಿಸತಕ್ಕಂತಹ ಅವಕಾಶವನ್ನು ಕರ್ನಾಟಕದಲ್ಲಿ ಇವತ್ತು ಕಲ್ಪಿಸಿಕೊಟ್ಟಿದ್ದಾರೆ. ಈ ರೀತಿ ಮಾಹಿತಿ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ಭಾಳ ಸುಲಭವಾಗಿದ್ದು, ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಅರ್ಜಿಯನ್ನು ನೀವು ಲಿಖಿತ ರೂಪದಲ್ಲಿ ಸಲ್ಲಿಸಬೇಕು ಅಂತಂದರೆ ಅದನ್ನು ನೀವೇ ಹೋಗಿ ಅದನ್ನು ಕಚೇರಿಗೆ ಕೊಟ್ಟು ಅದರ ಮೇಲೆ ಒಂದು ಇನ್ನೊಂದು ಕಾಪಿಯಲ್ಲಿ ಅದರ ಬಗ್ಗೆ ಒಂದು ಅಕ್ನಾಲಜ್ಮೆಂಟ್ ಪಡೆಯಬಹುದು, ಅಥವಾ ರಿಜಿಸ್ಟರ್ಡ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಪ್ರೈವೇಟ್ ಕೊರಿಯರ್ ಮೂಲಕ ಕಳಿಸ್ಕೊಡ್ಬೇಡಿ, ಯಾಕೆಂತಂದರೆ ಸರ್ಕಾರ ಅದನ್ನು ಮಾನ್ಯ ಮಾಡಿಲ್ಲ. ಹೀಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ನೀವೇ ಖುದ್ದಾಗಿ ಹೋಗಿ ಸಲ್ಲಿಸಿ, ಅಥವಾ ಅಂಚೆ ಮೂಲಕ ಸಲ್ಲಿಸಿ, ಅಥವಾ ಆನ್ಲೈನ್ ಮೂಲಕ ಸಲ್ಲಿಸಿ. ಈ ರೀತಿ ನೀವೇ ಖುದ್ದಾಗಿ ಹೋಗಿ ಸಲ್ಲಿಸಿದರೆ ಅದರ ಮೇಲೆ ಒಂದು ಅಕ್ನಾಲಜ್ಮೆಂಟ್ ಕೂಡ ಸರ್ಕಾರಿ ಕಚೇರಿಯಲ್ಲಿ ಸ್ವೀಕೃತಿಯನ್ನು ಪಡೀತಕ್ಕಂಥದ್ದು ಕಡ್ಡಾಯ ಇದರಲ್ಲಿ ಇರ್ತಕ್ಕಂಥದ್ದು. ಪೋಸ್ಟಲ್ ಮೂಲಕ ಕಳಿಸಿದ್ರು ಕೂಡ ಅಂಚೆಯ ಒಂದು ಸ್ವೀಕೃತಿಯನ್ನು ಪಡೀತಕ್ಕಂಥದ್ದು ಇದರಲ್ಲಿ ಇರ್ತಕ್ಕಂಥದ್ದು. ಆನ್ಲೈನ್ ಮೂಲಕ ಸಲ್ಲಿಸಿದಾಗ ನಿಮಗೆ ಆನ್ಲೈನ್ ಅಕ್ನಾಲಜ್ಮೆಂಟ್ ಕೂಡ ಬರ್ತದೆ. ಈ ರೀತಿ ಭಾಳ ಸುಲಭವಾಗಿ ಅರ್ಜಿಯನ್ನು ಸಲ್ಲಿಸತಕ್ಕಂಥ ವಿಧಾನ ಭಾಳ ಸುಲಭವಾಗಿರ್ತಕ್ಕಂಥ. ಸೆಕ್ಷನ್ 6ರ ಅನ್ವಯ ಮಾಹಿತಿ ಹಕ್ಕಿನ ಅರ್ಜಿಯನ್ನು ಸಲ್ಲಿಸತಕ್ಕಂಥ ಅಧಿಕಾರವನ್ನು ಈ ಕಾನೂನು ಕೊಟ್ಟಿರ್ತಕ್ಕಂಥ. ಅರ್ಜಿಯನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಸಲ್ಲಿಸಬೇಕು. ಈ ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ಈ ಅರ್ಜಿಯನ್ನು ಸ್ವೀಕರಿಸಿದ 5 ದಿವಸಗಳ ಒಳಗಾಗಿ ನಾವು ಕೇಳಿರ್ತಕ್ಕ ಮಾಹಿತಿ ಅವರ ಕಚೇರಿಗೆ ಸಂಬಂಧಪಡದೇ ಇದ್ದರೆ ಅದನ್ನು
ಆ ಮಾಹಿತಿ ಯಾವ ಅಧಿಕಾರಿ ಬಳಿ ಇದೆಯೋ ಆ ಅಧಿಕಾರಿಗೆ ಸೆಕ್ಷನ್ 6(3) ಅನ್ವಯ 5 ದಿವಸಗಳ ಒಳಗಾಗಿ ವರ್ಗಾಯಿಸಬೇಕು. ಹೀಗಾಗಿ ಈ ಕಾನೂನಿನಲ್ಲಿ ಇರ್ತಕ್ಕಂಥ ಒಂದು ಅಂಶ, ನಾವು ಅರ್ಜಿಯನ್ನು ಸಲ್ಲಿಸಿದಾಗ ಆ ಅರ್ಜಿಗೆ ಸಂಬಂಧಪಟ್ಟಂಥ ಮಾಹಿತಿ ಆ ಕಚೇರಿಯಿಲ್ಲ ಅಂದರೆ ಯಾವ ಕಚೇರಿಯಲ್ಲಿ ಇದೆಯೋ ಆ ಕಚೇರಿಗೆ ಅದನ್ನು 5 ದಿವಸಗಳ ಒಳಗಾಗಿ ವರ್ಗಾಯಿಸಬೇಕು ಅಂತಕ್ಕಂತಹ ಒಂದು ಈ ಕಾನೂನಿನಲ್ಲಿ ಇರತಕ್ಕಂತಹ ಒಂದು ಅಂಶ. ಮತ್ತು ಕೆಲವರು ಅನಕ್ಷರಸ್ಥಿದ್ದಾರೆ, ಅರ್ಜಿಯನ್ನು ಹಾಕಲಿಕ್ಕೆ ಅವರಿಗೆ ಒಂದು ಯಾವುದೇ ಒಂದು ಅಂತಹ ಒಂದು ಶಕ್ತಿ ಇರೋದಿಲ್ಲ. ಶಕ್ತಿ ಅಂದರೆ ನಾಲೆಡ್ಜ್ ಅಥವಾ ಜ್ಞಾನ ಇರೋದಿಲ್ಲ. ಅಂತಹ ವ್ಯಕ್ತಿಗಳಿಗೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ಅರ್ಜಿಯನ್ನು ರಚಿಸಲು ಅಥವಾ ಅರ್ಜಿಯನ್ನು ಮಾಡಲು ಅವರಿಗೆ ಸಹಕಾರವನ್ನು ಕೊಟ್ಟು ಅವರಿಗೆ ಸಹಕಾರವನ್ನು ನೀಡಬೇಕು ಅಂತಕ್ಕಂಥದ್ದು ಈ ಕಾನೂನಲ್ಲಿ ಇರತಕ್ಕಂತಹ ಎಲ್ಲ ಅಂಶ. ಮತ್ತು ಈ ಇನ್ನೊಂದು ಅಂಶ, ಈ ಮಾಹಿತಿಯನ್ನು ಕೇಳೋದಕ್ಕೆ ಈ ನಮ್ಮ ವೈಯಕ್ತಿಕ ವಿವರ ಅಂದರೆ ಹೆಸರು ಮತ್ತು ವಿಳಾಸ ಬಿಟ್ಟರೆ ಬೇರೆ ಯಾವುದೇ ಒಂದು ವಿವರವನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತು ಯಾವುದೇ ಕಾರಣವನ್ನು ನೀಡಬೇಕು ಅಂತಕ್ಕಂಥದ್ದು ಈ ಕಾನೂನಿನಲ್ಲಿ ಇರತಕ್ಕಂಥ ಒಂದು ಮುಖ್ಯ ಅಂಶ. ಯಾವುದೇ ಮಾಹಿತಿ ಕೇಳುವಾಗ ಯಾವುದೇ ಕಾರಣವನ್ನು ನೀಡಬೇಕಾಗಿಲ್ಲ ಅಂತಕ್ಕಂಥದ್ದು. ಈ ವಿಷಯದ ಬಗ್ಗೆ ಹಲವಾರು ಚರ್ಚೆಗಳು ಆಯಿತು, ಹಲವಾರು ವೈರುಧ್ಯದ ತೀರ್ಪುಗಳು ಬಂತು. ಕೊನೆಗೆ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಕೂಡ ತೀರ್ಪನ್ನು ನೀಡಿ ಮಾಹಿತಿಯನ್ನು ಪಡೆಯಲು ನಾಗರಿಕರು ಯಾವುದೇ ಒಂದು ಕಾರಣವನ್ನು ನೀಡಬೇಕಾಗಿಲ್ಲ ಅಂತಕ್ಕಂತಹ ಒಂದು ಅಂಶವನ್ನು ಈ ಕಾನೂನಿನಲ್ಲಿ ಸೇರಿಸಿರ್ತಕ್ಕಂಥದ್ದು. ಈ ಮಾಹಿತಿ ಒಂದು ಕೋರಿಕೆ ವಿಲೆ. ಇನ್ನು ಈ ಮಾಹಿತಿ ಹಕ್ಕಿನಲ್ಲಿ ಇರತಕ್ಕಂಥ ಇನ್ನೊಂದು ಪ್ರಮುಖ ಅಂಶ ಅಂತಂದರೆ, ಮಾಹಿತಿಯನ್ನು ನಾವು ಕೇಳಿರತಕ್ಕಂಥ ಮಾಹಿತಿಯನ್ನು 30 ದಿವಸಗಳ ಒಳಗಾಗಿ ಕೊಡಬೇಕು ಅಂತಕ್ಕಂಥದ್ದು. ತಾವು ನೋಡಿರ್ಬೋದು, ಭಾರತದಲ್ಲಿರತಕ್ಕಂಥ ಅನೇಕ ಕಾನೂನುಗಳಿದೆ. ಯಾವ ಕಾನೂನಿನಲ್ಲೂ ಕೂಡ ಈ ರೀತಿಯ ಒಂದು ಟೈಮ್ ಬೌಂಡ್ ಡೆಲಿವರಿ ಅಂತಕ್ಕಂಥದ್ದು, ಅಂದರೆ ಒಂದು ನಿಗದಿತ ಅವಧಿಯಲ್ಲಿ ವಿಲೇವಾರಿ ಮಾಡ್ತಕ್ಕಂತಹ ಒಂದು ಅಂಶ ಕಾನೂನಿನಲ್ಲಿ ಯಾವ ಕಾನೂನಿನಲ್ಲಿ ಇಲ್ಲ. ಆದರೆ ಈ ಮಾಹಿತಿ ಹಕ್ಕಿನಲ್ಲಿ ಇರತಕ್ಕಂಥ ಒಂದು ವಿಶಿಷ್ಟವಾದಂಥ ಅಂಶ ಅಂತಂದರೆ, ಈ ಅರ್ಜಿಯನ್ನು ಸಲ್ಲಿಸಿದ 30 ದಿವಸಗಳ ಒಳಗಾಗಿ ವ್ಯಕ್ತಿಗೆ ಮಾಹಿತಿ ದೊರಕಬೇಕು ಅಂತಕ್ಕಂಥದ್ದು ಈ ಕಾನೂನಿನ ಮೂಲ ಆಶಯ. ಮಾಹಿತಿ 30 ದಿವಸಗಳಾಗಿ ಕೊಡದಿದ್ದರೆ ಈ ಮೊದಲನೆಯ ಮೇಲ್ಮನವಿಯನ್ನು ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈಗ ನಾವು ಕೇಳಿರ್ತಕ್ಕಂಥ ಮಾಹಿತಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹತ್ತಿರ ಇದ್ದರೆ ಅದು ಸುಮಾರು ಯಾವುದೋ ಒಂದು ಕೇಳಿರ್ತೀವಿ ಮಾಹಿತಿ, ಅದೊಂದು 10 ಪುಟ ಅಥವಾ 20 ಪುಟ ಇದೆ. ಪುಟ ಒಂದಕ್ಕೆ ₹2, A4 ಸೈಜ್ ಅಳತೆಯ ಪುಟ ಒಂದಕ್ಕೆ ₹2 ಥರ ಒಂದು ಕೇಳ್ತಕ್ಕಂಥ ಒಂದು ಅಂಶವನ್ನು ಕೂಡ ಮಾಡಿದ್ದಾರೆ. 10 ಪುಟ ಇದ್ದರೆ ನಾವು ₹20 ಕಟ್ಟಬೇಕು ಅಂತಕ್ಕಂತಹ ಒಂದು ಕ್ಯಾಲ್ಕುಲೇಷನ್ ಶೀಟ್, ಒಂದು ಲೆಕ್ಕಾಚಾರದ ಹಳೆಯನ್ನು ತಕ್ಷಣ ಅರ್ಜಿದಾರರಿಗೆ ಕಳಿಸ್ಬೇಕು. ಅಂದರೆ ಇದನ್ನು 30 ದಿವಸಗಳ ಒಳಗಾಗಿ ಅವರು ಮಾಹಿತಿಯನ್ನು ಕೊಡಬೇಕಾದ್ರೆ ಪುಟ ಒಂದಕ್ಕೆ ₹2 ಒಂದು ಶುಲ್ಕವನ್ನು ವಿಧಿಸಿ ಅದನ್ನು ಮಾಹಿತಿಯನ್ನು ಪಡೆಯಬೇಕಾಗ್ತದೆ. ಆದರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ನಾವು ಅರ್ಜಿ ಸಲ್ಲಿಸಿದ 30 ದಿವಸಗಳ ಒಳಗಾಗಿ ಈ ರೀತಿ ಯಾವುದೇ ಒಂದು ಮತ್ತೆ ಮುಂದುವರಿದ ಶುಲ್ಕವನ್ನು ಯಾವುದೇ ಒಂದು ಬೇಡಿಕೆಯನ್ನು ಮಾಡದಲ್ಲೇ ಇದ್ದಾಗ ಅಂತಹ ಮಾಹಿತಿಯನ್ನು ಉಚಿತವಾಗಿ ನೀಡಬೇಕು ಅಂತಕ್ಕಂಥದ್ದನ್ನು ಈ ಕಾನೂನು ಹೇಳ್ತದೆ. ಅಂದರೆ ನಾವು ಅರ್ಜಿಯನ್ನು ಸಲ್ಲಿಸಿದ 30 ದಿವಸಗಳ ಒಳಗಾಗಿ ಮಾಹಿತಿಯನ್ನು ನೀಡಬೇಕು. 30 ದಿವಸಗಳ ಅದಕ್ಕೆ ತಲುಪುವ ಶುಲ್ಕವನ್ನು ಅರ್ಜಿದಾರರು ಭರಿಸಬೇಕಾಗ್ತದೆ. 30 ದಿವಸಗಳಾದ ಮೇಲೆ ಮಾಹಿತಿಯನ್ನು ಉಚಿತವಾಗಿ ನೀಡಬೇಕು ಅಂತಕ್ಕಂಥದ್ದು ಈ ಕಾನೂನಲ್ಲಿ ಇರತಕ್ಕಂಥ ಒಂದು ಪ್ರಮುಖವಾದಂಥ ಅಂಶ. ಈ ಸೆಕ್ಷನ್ 7ನಲ್ಲಿ ಅವರಿಗೆ ಅಧಿಕಾರಿಗಳಿಗೆ ಇರತಕ್ಕಂಥ ಒಂದು ನಿರ್ಬಂಧವನ್ನು ವಿಧಿಸಿದ್ದಾರೆ. 30 ದಿವಸಗಳ ಒಳಗಾಗಿ ಮಾಹಿತಿ ನೀಡಲಿಲ್ಲ ಅಂತಂದರೆ ಉಚಿತವಾಗಿ ನೀಡಬೇಕು ಅಂತಕ್ಕಂಥ ಅಂಶ. ಈ ಕೆಲವು ಸತಿ ಏನಾಗ್ತದೆ, ಈ ಉಚಿತವಾಗಿ ನೀಡುವುದಿಲ್ಲ. 30 ದಿವಸಗಳಾದ ಮೇಲೆ ಬೇಡಿಕೆಯನ್ನು ಇಟ್ಟಾಗ ಅಥವಾ ನಾವು ಕೇಳಿರ್ತಕ್ಕಂಥ ಮಾಹಿತಿಯನ್ನು ನಿರಾಕರಿಸಿದಾಗ, ಮಾಹಿತಿ ಅಧಿಕಾರಿ ಯಾವುದೇ ಸರಿಯಾದ ಮಾಹಿತಿ ನೀಡದೇ ಇದ್ದಾಗ ಈ ಕಾನೂನಿನಲ್ಲಿ ಸೆಕ್ಷನ್ 18ರ ಅನ್ವಯ ಮೊದಲನೆಯ ಮೇಲ್ಮನವಿ ಹೋಗ್ತಕ್ಕಂಥ ಒಂದು ಅಂಶವನ್ನು ಕೂಡ ಇಲ್ಲಿ ಸೇರಿಸಿದ್ದಾರೆ. ಮಾಹಿತಿ ಹಕ್ಕು ಕಾನೂನಿನಲ್ಲಿ ಸೆಕ್ಷನ್ 19(1) ಅನ್ವಯ ನೀವು ಮೊದಲನೇ ಮೇಲ್ಮನವಿ ಪ್ರಾಧಿಕಾರಕ್ಕೆ ಸಲ್ಲಿಸ್ತೀರ. ಮೊದಲನೇ ಮೇಲ್ಮನವಿ ಪ್ರಾಧಿಕಾರ ನೀವು ಅರ್ಜಿ ಸಲ್ಲಿಸಿದ 45 ದಿವಸಗಳ ಒಳಗಾಗಿ ಇದರ ಒಂದು ವಿಚಾರಣೆಯನ್ನು ಮಾಡಿ ನಿಮಗೆ ಮಾಹಿತಿಯನ್ನು ಕೊಡಿಸ್ತಕ್ಕಂತಹ ಒಂದು ಜವಾಬ್ದಾರಿಯನ್ನು ಹೊಂದಿರ್ತಾರೆ. ನೀವು ಕೇಳಿರ್ತಕ್ಕಂಥ ಮಾಹಿತಿ ಅದು ವಿನಾಯಿತಿ ಪಡೆದ ಮಾಹಿತಿಯೇ ಅಥವಾ ನಿರಾಕರಣೆ ಮಾಡಿರೋದು ಸಮಂಜಸವಾಗಿದೆಯೇ, ಇವೆಲ್ಲವನ್ನು ಕೂಡ ಮೊದಲನೆಯ ಮೇಲ್ಮನವಿ ಪ್ರಾಧಿಕಾರ ಅವರ ವಿಚಾರಣೆಯ ವೇಳೆಯಲ್ಲಿ ಎರಡೂ ಪಕ್ಷಕಾರರನ್ನು ಅಂದರೆ ಅರ್ಜಿದಾರರನ್ನು ಮತ್ತು ಸಾರ್ವಜನಿಕ ಮಾಹಿತಿ ಅಧಿಕಾರಿಯನ್ನು ಕರೆದು ಒಂದು ವಿಚಾರಣೆಯನ್ನು ಮಾಡಿ ಒಂದು ಆದೇಶವನ್ನು ಮಾಡಬೇಕಾಗಿರ್ತದೆ. ಈ ಆದೇಶವನ್ನು 45 ದಿವಸಗಳ ಒಳಗಾಗಿ ಮಾಡಬೇಕು ಅಂತಕ್ಕಂಥದ್ದು ಈ ಕಾನೂನಿನಲ್ಲಿ ಇರತಕ್ಕಂತಹ ಮುಖ್ಯ ಅಂಶ. ಈ ಪ್ರಥಮ ಮೇಲ್ಮನವಿಯ ಪ್ರಾಧಿಕಾರದ ಆದೇಶ ಹೊರಡಿಸಿದ ನಂತರ ಆಗಲೂ ಕೂಡ ಮಾಹಿತಿ ನೀಡದಿದ್ದರೆ ಸಾರ್ವಜನಿಕ ಮಾಹಿತಿಯ ಅಧಿಕಾರಿಯ ವಿರುದ್ಧ
ಸೆಕ್ಷನ್ 19(3) ಅನ್ವಯ ಕರ್ನಾಟಕ ಮಾಹಿತಿ ಆಯೋಗಕ್ಕೆ ಎರಡನೆಯ ಅಪೀಲನ್ನು ಸಲ್ಲಿಸತಕ್ಕಂಥ ಅಧಿಕಾರವನ್ನು ಈ ಮಾಹಿತಿ ಹಕ್ಕು ಅಧಿನಿಯಮ 2005 ನಾಗರಿಕರಿಗೆ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ನಾವು ಅರ್ಜಿ ಸಲ್ಲಿಸಿದ 6/1 ಅರ್ಜಿ ಸಲ್ಲಿಸಿದ 30 ದಿವಸಗಳ ಒಳಗಾಗಿ ಮಾಹಿತಿ ದೊರಕದಿದ್ದರೆ 19(1) ಅನ್ವಯ ಮೊದಲನೆಯ ಮೇಲ್ಮನವಿಗೆ ಸಲ್ಲಿಸತಕ್ಕಂತಹದ್ದು. ಮೊದಲನೆಯ ಮೇಲ್ಮನವಿ ಸಲ್ಲಿಸಿದ ಮೇಲೂ ಕೂಡ ಯಾವುದೇ ಮಾಹಿತಿ ದೊರಕದಿದ್ದರೆ ಅಥವಾ ಮೊದಲನೆಯ ಮೇಲ್ಮನವಿ ಪ್ರಾಧಿಕಾರಿ ಆದೇಶ ಮಾಡಿದರೂ ಕೂಡ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮಾಹಿತಿಯನ್ನು ನೀಡದಿದ್ದರೆ ಅಥವಾ ಇನ್ಯಾವುದೇ ಕಾರಣಗಳಿಗಾಗಿ ನಿಮಗೆ ಮಾಹಿತಿ ದೊರಕದಿದ್ದರೆ ಕರ್ನಾಟಕ ಮಾಹಿತಿ ಆಯೋಗಕ್ಕೆ ಎರಡನೆಯ ಮೇಲ್ಮನವಿಯನ್ನು ಸಲ್ಲಿಸತಕ್ಕಂಥ ಒಂದು ಅವಕಾಶವನ್ನು ಈ ಕಾನೂನು ನೀಡಿರ್ತಕ್ಕಂಥದ್ದು. ಎರಡನೆಯ ಮೇಲ್ಮನವಿ ಸಲ್ಲಿಸಿ 45 ದಿವಸಗಳ ಒಳಗಾಗಿ ಮೊದಲನೆಯ ಮೇಲ್ಮನವಿ ಪ್ರಾಧಿಕಾರ ಯಾವುದೇ ಆದೇಶವನ್ನು ಮಾಡದಿದ್ದರೆ ಕೂಡ ಅಂತಹ ಸಂದರ್ಭದಲ್ಲಿ ಅಥವಾ ಅವರ ಆದೇಶ ಸಮಂಜಸವಾಗಿಲ್ಲ ಅಂತಂದರೆ ಮಾಹಿತಿ ಆಯೋಗಕ್ಕೆ 19(3) ಅನ್ವಯ ಎರಡನೆಯ ಅಪೀಲನ್ನು ಸಲ್ಲಿಸತಕ್ಕಂತಹ ಒಂದು ಅವಕಾಶವನ್ನು ಈ ಕಾನೂನಿನಲ್ಲಿ ಮಾಡಿಕೊಟ್ಟಿದ್ದಾರೆ. ಈ ರೀತಿ 19(3) ಅನ್ವಯ ಎರಡನೆಯ ಮೇಲ್ಮನವಿಯನ್ನು ಮಾಹಿತಿ ಆಯೋಗಕ್ಕೆ ಸಲ್ಲಿಸಿದಾಗ ಮಾಹಿತಿ ಆಯೋಗಗಳು ಅಂತಹ ಅರ್ಜಿಗಳ ವಿಚಾರಣೆಯನ್ನು ಮಾಡಿ ಎರಡು ಪಕ್ಷಕಾರರಿಗೆ ನೋಟಿಸನ್ನು ಕೊಟ್ಟು ಇಬ್ಬರನ್ನು ಕೂಡ ಕರೆದು ವಿಚಾರಣೆಯನ್ನು ಮಾಡಿ ಒಂದು ಆದೇಶವನ್ನು ಕೂಡ ಮಾಡಬೇಕಾಗ್ತದೆ. ಈ ಆದೇಶವನ್ನು ಮಾಡಲಿಕ್ಕಿಂತ ಮುಂಚೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ತೆಗೆದುಕೊಂಡಂತಹ ನಿರ್ಧಾರ ಸರಿ ಇದೆಯೋ ಇಲ್ಲವೋ ಅಥವಾ ತಪ್ಪು ನಿರ್ಧಾರ ತೆಗೆದುಕೊಂಡಿದ್ದಾರೋ ಈ ರೀತಿ ಎಲ್ಲ ವಿಚಾರಗಳನ್ನು ಕೂಡ ಮಾಹಿತಿ ಆಯೋಗ ಗಮನಿಸಬೇಕಾಗ್ತದೆ. ಈ ಮಾಹಿತಿ ಆಯೋಗ ವಿಚಾರಣೆಯನ್ನು ನಡೆಸಿ ಒಂದು ಆದೇಶವನ್ನು ಮಾಡ್ತದೆ. ಆದೇಶ ಮಾಡುವಾಗ ಇಂತಿಷ್ಟೇ ದಿನದಲ್ಲಿ ಮಾಹಿತಿಯನ್ನು ಉಚಿತವಾಗಿ ಕೊಡಬೇಕು ಅಂತಕ್ಕಂಥ ಆದೇಶವನ್ನು ಮಾಡ್ತಾರೆ. ಅಥವಾ ನೀವು ಕೇಳಿರ್ತಕ್ಕಂತಹ ಮಾಹಿತಿ ವಿನಾಯಿತಿ ಪಡೆದ ಮಾಹಿತಿಯಾಗಿದ್ದರೆ ಅಂತಹ ಮಾಹಿತಿಯನ್ನು ಕೊಡಲು ಸಾಧ್ಯವಿಲ್ಲ ಅಂತಕ್ಕಂಥ ಒಂದು ಆದೇಶವನ್ನು ಮಾಡಲಿಕ್ಕೂ ಕೂಡ ಮಾಹಿತಿ ಆಯೋಗಗಳಿಗೆ ಅಧಿಕಾರ ಇದೆ. ಇನ್ನು ಒಂದು ವಿಶಿಷ್ಟವಾದಂಥ ಅಧಿಕಾರ ಈ ಕಾನೂನಿನಲ್ಲಿ ಇರತಕ್ಕಂಥದ್ದು, ಮಾಹಿತಿಯನ್ನು ನೀಡಲಿಕ್ಕೆ ವಿಳಂಬ ಮಾಡಿದರೆ, ದುರುದ್ದೇಶಪೂರ್ವಕವಾಗಿ ವಿಳಂಬ ಮಾಡಿದರೆ ಅಂತಹ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ದಿನವೊಂದರ ವಿಳಂಬಕ್ಕೆ 250 ರೂಪಾಯಿಗಳ ಥರ 25,000 ರೂಪಾಯಿಗಳವರೆಗೂ ಕೂಡ ದಂಡ ವಿಧಿಸ್ತಕ್ಕಂಥ ಅಧಿಕಾರವನ್ನು ಮಾಹಿತಿ ಆಯೋಗಗಳಿಗೆ ಈ ಕಾನೂನು ಕೊಟ್ಟಿರ್ತಕ್ಕಂಥದ್ದು. ಇದು ಅತ್ಯಂತ ವಿಶಿಷ್ಟವಾದಂಥ ಒಂದು ಅಂಶ. ಯಾಕೆಂದರೆ ನಮ್ಮಲ್ಲಿ ಇರ್ತಕ್ಕಂಥ ಯಾವುದೇ ಕಾನೂನಲ್ಲೂ ಕೂಡ ಈಗ ಇರ್ತಕ್ಕಂಥ ಈ ರೀತಿ ಸರ್ಕಾರಿ ಅಧಿಕಾರಿಗಳಿಗೆ ದಂಡ ವಿಧಿಸ್ತಕ್ಕಂತಹ ಯಾವುದೇ ಅಂಶಗಳು ಬೇರೆ ಯಾವುದೇ ಕಾನೂನಲ್ಲಿ ಇಲ್ಲ. ಈ ಕಾನೂನಿನ ಅಂಶ ಇರತಕ್ಕಂಥದ್ದು ಇಲ್ಲಿ ಮಾತ್ರ, ಈ ಮಾಹಿತಿ ಹಕ್ಕು ಕಾನೂನಿನಲ್ಲಿ ಮಾತ್ರ. ಹೀಗಾಗಿ ಮಾಹಿತಿ ಹಕ್ಕು ಕಾನೂನು ಈ ಎಲ್ಲ ಅಂಶಗಳಿಂದ ಏನಾಗಿದೆ, ವಿಭಿನ್ನವಾದಂತಹ ಒಂದು ಕಾನೂನಾಗಿದ್ದು ಅತ್ಯಂತ ಬಲಿಷ್ಠವಾದ ಕಾನೂನು ಮತ್ತು ನಾಗರಿಕರ ಪರವಾಗಿ ಇರತಕ್ಕಂತಹ ಒಂದು ಉತ್ತಮ ಕಾನೂನಾಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಈ ಮಾಹಿತಿ ಹಕ್ಕು ಕಾನೂನು ಅತ್ಯಂತ ವಿಶಿಷ್ಟವಾದಂತಹ, ಬಲಶಾಲಿಯಾದಂತಹ, ನಾಗರಿಕ ಸ್ನೇಹಿಯಾದಂತಹ ಕಾನೂನು. ಈ ಕಾನೂನನ್ನು ಬಳಸಿ ಅನೇಕ ಲಕ್ಷಾಂತರ ಜನ ಇವತ್ತು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ಇವತ್ತು ಗ್ರಾಮ ಪಂಚಾಯಿತಿಗಳಿಂದ ಕೂಡ ಮಾಹಿತಿಯನ್ನು ಪಡೆಯಬಹುದು. ಗ್ರಾಮ ಪಂಚಾಯಿತಿಗಳು, ಸಾರ್ವಜನಿಕ ಪ್ರಾಧಿಕಾರಗಳು, ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಆ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಯನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿಯನ್ನಾಗಿ ಮಾಡಿದ್ದಾರೆ. ಅದೇ ರೀತಿ PDO ಏನು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಇದ್ದಾರೆ, ಅವರು ಮೊದಲನೆಯ ಮೇಲ್ಮನವಿ ಪ್ರಾಧಿಕಾರವಾಗಿರ್ತಾರೆ. ಇವತ್ತು ಗ್ರಾಮಾಂತರ ಪ್ರದೇಶದ ಹಲವಾರು ರೈತರು, ಬಡಜನಗಳು ಕೂಡ ಈ ಕಾನೂನನ್ನು ಬಳಸಿ ಅವರಿಗೆ ಬರಬೇಕಾದಂಥ ಸವಲತ್ತುಗಳನ್ನು, ಸರ್ಕಾರದಿಂದ ಬರಬೇಕಾದಂತಹ ಸವಲತ್ತುಗಳನ್ನು ಪಡಿತಕ್ಕಂತಹ ಒಂದು ಅನೇಕ ಕಾರ್ಯಗಳು ಇವತ್ತು ಆಗಿದೆ ಈ ಮಾಹಿತಿ ಹಕ್ಕಿನಿಂದ ಆಗಿರ್ತಕ್ಕಂಥದ್ದು. ನೀವೊಂದು ಯಾವುದೋ ಒಂದು ಕೆಲಸಕ್ಕೆ ಅಥವಾ ಯಾವುದೋ ಒಂದು ನಿಮಗೊಂದು ವೃದ್ಧಾಪ್ಯ ವೇತನ ಬೇಕಾಗಿದೆ ಅಥವಾ ಅಂಗವಿಕಲರ ವೇತನ ಬೇಕಾಗಿದೆ, ಇಂತಹ ಮಾಹಿತಿಗಳನ್ನು ನಾವು ಈ ಕಾನೂನಿನಲ್ಲಿ ಮಾಹಿತಿಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಈಗ ಈ ವೃದ್ಧಾಪ್ಯ ವೇತನವನ್ನು ಅದನ್ನು ಬಿಡುಗಡೆ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ತಹಸೀಲ್ದಾರ್ ಅವರಿಗೆ ಇರ್ತಕ್ಕಂಥದ್ದು. ಯಾರೇ ಒಂದು ಅರ್ಜಿಯನ್ನು ತಹಸೀಲ್ದಾರರಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿ ವೃದ್ಧಾಪ್ಯ ವೇತನದ ಬಗ್ಗೆ ಹೀಗೆ ಇಂಥವರಿಗೆ ನಾನು ಅರ್ಹ ಆಗಿದ್ದೀನಿ, ನನಗೆ ಇದನ್ನು ಈ ವೃದ್ಧಾಪ್ಯ ವೇತನವನ್ನು ನೀಡಿ ಅಂತಕ್ಕಂಥ ಒಂದು ತಹಸೀಲ್ದಾರ್ ಅವರಿಗೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಇನ್ನು ನಮ್ಮಲ್ಲಿ ನೋಡಿದ್ದೀವಿ ಇವತ್ತು ಸರ್ಕಾರಿ ಯಂತ್ರ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ, ನಾಗರಿಕರಿಗೆ ಯಾವುದೇ ಒಂದು ಗೌರವವನ್ನು ಕೊಡ್ತಕ್ಕಂತಹ ವಿಳಂಬ ಮಾಡ್ತಕ್ಕಂಥ ಧೋರಣೆ, ಅನೇಕ ಕಾರಣಗಳಿಗೋಸ್ಕರ ವಿಳಂಬವನ್ನು ಮಾಡಿ ಕಿರುಕುಳ ಕೊಡ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಕಾನೂನಲ್ಲಿ ಇರ್ತಕ್ಕಂಥ ಒಂದು ಅಂಶ, ಈ ರೀತಿ ನಾವು ಅರ್ಜಿಯನ್ನು ಹಾಕಿದಾಗ
ಆ ಅರ್ಜಿಯ ಬಗ್ಗೆ ಏನು ಕ್ರಮ ತೆಗೆದುಕೊಂಡಿದ್ದೀರಾ ಅಥವಾ ಯಾವ ಹಂತದಲ್ಲಿದೆ ಅಂತಕ್ಕಂಥ ಮಾಹಿತಿ ಕೇಳಬಹುದಾ ಅಂತಕ್ಕಂಥದ್ದು ಒಂದು ಇದು ಮಾಹಿತಿ ಹಕ್ಕಿನಲ್ಲಿ ಇರತಕ್ಕಂತಹ ಒಂದು ಜಿಜ್ಞಾಸೆ ಇತ್ತು. ಆದರೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಈ ಬಗ್ಗೆ ಭಾಳ ಒಂದು ಒಳ್ಳೆಯ ನಿರ್ಣಯವನ್ನು ನೀಡಿತು. ಯಾವುದೇ ವ್ಯಕ್ತಿ ಯಾವುದೇ ಒಂದು ಸರ್ಕಾರಿ ಕಚೇರಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿದಾಗ ಅದರ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಳ್ಳದೇ ಇದ್ದರೆ ಮಾಹಿತಿ ಹಕ್ಕಿನಲ್ಲಿ ಅಂತಹ ಅರ್ಜಿಯ ಬಗ್ಗೆ ಯಾವ ಮಾಹಿತಿಯನ್ನು ಪಡಿತಕ್ಕಂಥ ಒಂದು ಅಧಿಕಾರವನ್ನು ಹೊಂದಿದ್ದಾರೆ. ಅಂದರೆ ಆ ಮಾಹಿತಿಗೆ ಆ ಅರ್ಜಿಯ ಸ್ಥಿತಿಗತಿ ಅಥವಾ ಅದರ ಬಗ್ಗೆ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡಿತಕ್ಕಂಥ ಅಧಿಕಾರವನ್ನು ಅರ್ಜಿದಾರರು ಹೊಂದಿದ್ದಾರೆ ಅಂತಕ್ಕಂತಹ ಒಂದು ಉತ್ತಮವಾದಂಥ ಆದೇಶವನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯ ಮಾಡಿದೆ. ಹಾಗಾಗಿ ಯಾವುದೇ ಒಂದು ನೀವು ಬೆನಿಫಿಟ್ ಅಥವಾ ಒಂದು ಸರ್ಕಾರದಿಂದ ಬರಬೇಕಾದಂತಹ ಅಥವಾ ಸರ್ಕಾರದ ಕಚೇರಿಗಳಲ್ಲಿ ನಿಮ್ಮ ಕೆಲಸ ಆಗಬೇಕಾಗಿರ್ತದೆ, ಅಂತಹ ಕೆಲಸಗಳನ್ನು ಮಾಡದಲ್ಲೇ ಇದ್ದಾಗ ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಸಲ್ಲಿಸಿ ಆ ಅರ್ಜಿಯ ಬಗ್ಗೆ ತೆಗೆದುಕೊಂಡ ಕ್ರಮ ಮತ್ತು ಅದನ್ನು ಕ್ರಮ ತೆಗೆದುಕೊಳ್ಳತಕ್ಕಂತಹ ಅಧಿಕಾರಿಗಳ ಹೆಸರು ಮತ್ತು ವಿಳಾಸ ಯಾವ ಸ್ಥಿತಿಯಲ್ಲಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕಡತದ ಎಲ್ಲ ದೃಢೀಕೃತ ಪ್ರತಿಗಳನ್ನು ಇನ್ಕ್ಲೂಡಿಂಗ್ ಆಫೀಸ್ ನೋಟ್ಸ್ ಕಚೇರಿ ಟಿಪ್ಪಣಿಯನ್ನು ಪಡಿತಕ್ಕಂತಹ ಒಂದು ಅಧಿಕಾರವನ್ನು ಈ ಕಾನೂನು ನೀಡಿದೆ. ಈ ಕಾನೂನು ಅನುಷ್ಠಾನ ಆದಮೇಲೆ ಈ ರೀತಿಯ ಅನಗತ್ಯವಾಗಿ ವಿಳಂಬ ಮಾಡ್ತಿರ್ತಕ್ಕಂತಹ ಒಂದು ಈ ಸರ್ಕಾರಿ ಕಚೇರಿಗಳಲ್ಲಿ ಏನು ಒಂದು ನಡೀತಾ ಇತ್ತು ಅಂತಹದ್ದು ಒಂದು ಭಾಳಷ್ಟು ಕಮ್ಮಿ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಇದು ಹೀಗಾಗಿ ಮಾಹಿತಿ ಹಕ್ಕನ್ನು ಹಾಕಿದಾಗ ಅಧಿಕಾರಿಗಳು ಮಾಹಿತಿಯನ್ನು ಕೊಡಲೇಬೇಕಾಗ್ತದೆ. ನೀವು ಆ ರೀತಿ ಮಾಹಿತಿ ಕೇಳಿದಾಗ ಆಗಲಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತು ತಮ್ಮ ಕೆಲಸವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಸಾವಿರಾರು ನಿದರ್ಶನಗಳಿದೆ. ಹೀಗಾಗಿ ಈ ಕಾನೂನಿನ ಅನ್ವಯ ಯಾವುದೇ ಈ ದೇಶದ ನಾಗರಿಕರಿರ್ಬೋದು, ರೈತರಿರ್ಬೋದು ಅಥವಾ ಕೂಲಿ ಕಾರ್ಮಿಕರಿರ್ಬೋದು ಮಾಹಿತಿಗಳನ್ನು ಪಡೆದು ಅವರಿಗೆ ಬರಬೇಕಾದಂತಹ ಸವಲತ್ತುಗಳನ್ನು ಪಡಿತಕ್ಕಂಥ ಒಂದು ಉತ್ತಮ ಕೆಲಸ ಈ ಮಾಹಿತಿ ಕಾನೂನಿನಲ್ಲಿ ಆಗ್ತಾ ಇದೆ. ಗ್ರಾಮ ಪಂಚಾಯಿತಿಯಲ್ಲಿ ತಮಗೆ ಹೇಳಿದೆ, ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಲ ಗ್ರಾಮಗಳು ಕೂಡ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರ್ತದೆ. ಅಲ್ಲಿ ನಡೀತಕ್ಕಂತಹ ಕಾಮಗಾರಿಗಳು ಅಥವಾ ಏನು ಫಲಾನುಭವಿಗಳೇನಿದ್ದಾರೆ, ಆಶ್ರಯ ಯೋಜನೆ ಇರ್ಬೋದು, ನರೇಗಾ ಯೋಜನೆ ಇರ್ಬೋದು, ಈ ಎಲ್ಲ ಯೋಜನೆಗಳ ಒಂದು ಮಾಹಿತಿಯನ್ನು ಅಥವಾ ಅದರ ದೃಢೀಕೃತ ಪ್ರತಿಗಳನ್ನು ಪಡಿತಕ್ಕಂಥ ಹಕ್ಕನ್ನು ಈ ದೇಶದ ನಾಗರಿಕರು ಹೊಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ರೈತರು ಮತ್ತು ಕೂಲಿ ಕಾರ್ಮಿಕರು, ಭೂರಹಿತ ಕಾರ್ಮಿಕರು, ಇವರಿಗೆಲ್ಲರಿಗೂ ಕೂಡ ಈ ಕಾನೂನಿನಿಂದ ಭಾಳಷ್ಟು ಅನುಕೂಲ ಆಗಿರ್ತಕ್ಕಂಥದ್ದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಈ ಮಾಹಿತಿ ಹಕ್ಕಿನಲ್ಲಿ ನಾವು ಎಲ್ಲ ಮಾಹಿತಿಗಳನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಸೆಕ್ಷನ್ 8 ಅನ್ವಯ ಕೆಲವು ಮಾಹಿತಿಗಳನ್ನು ವಿನಾಯಿತಿ ಪಡೆದ ಮಾಹಿತಿ ಅಂತ ಹೇಳಿ ಅದನ್ನು ಒಂದು ಗುರುತಿಸಿದ್ದಾರೆ. ಅಂತಹ ಯಾವ ಮಾಹಿತಿಗಳು ವಿನಾಯಿತಿ ಪಡೆದ ಮಾಹಿತಿಗಳು ಅಂತಂದರೆ, ಈ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಭಾರತ ದೇಶ ಬೇರೆ ವಿದೇಶಗಳ ಜೊತೆ ಮಾಡತಕ್ಕಂತಹ ಪತ್ರ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಎಕ್ಸೆಂಪ್ಟೆಡ್ ಅಂದರೆ ವಿನಾಯಿತಿ ಪಡೆದ ಮಾಹಿತಿ ಅಂತ ಹೇಳಿ ಮಾಡಿದ್ದಾರೆ. ಅದೇ ರೀತಿ ಫಿಡ್ಯುಷಿಯರಿ ಅಂತಕ್ಕಂಥ ಒಂದು ಇದಿದೆ ಅಂತ ವಿಶ್ವಾಸಾರ್ಹವಾದಂಥ ಮಾಹಿತಿಗಳು. ಅದಕ್ಕೆ ಉದಾಹರಣೆ ಬ್ಯಾಂಕ್ ಅಕೌಂಟ್ಗಳ ಮಾಹಿತಿಯನ್ನು ಪಡೆಯಬಹುದಾ ಅಂತಕ್ಕಂಥದ್ದು. ಬ್ಯಾಂಕುಗಳು ಕೂಡ ಸಾರ್ವಜನಿಕ ಪ್ರಾಧಿಕಾರಗಳಾಗಿದೆ. ಸರ್ಕಾರಿ ಬ್ಯಾಂಕುಗಳು ಅಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಸಾರ್ವಜನಿಕ ಪ್ರಾಧಿಕಾರಗಳು, ಅಲ್ಲಿಂದನೂ ಕೂಡ ಮಾಹಿತಿ ಪಡೆಯಬಹುದು. ಬ್ಯಾಂಕುಗಳಲ್ಲಿ ಸಾಧಾರಣ ಎಲ್ಲ ವ್ಯಕ್ತಿಗಳ ಅವರ ಒಂದು ಅಕೌಂಟ್ಸ್ ಖಾತೆಗಳನ್ನು ಇಟ್ಟಿರ್ತಾರೆ. ಆ ಖಾತೆಗಳ ವಿವರಗಳನ್ನು ಮಾಹಿತಿ ಹಕ್ಕಿನಲ್ಲಿ ಪಡೆಯಲಿಕ್ಕೆ ಸಾಧ್ಯವಾ ಅಂತಂದರೆ ಸಾಧ್ಯ ಇಲ್ಲ. ಯಾಕೆಂದರೆ ಅದು ವಿಶ್ವಾಸಾರ್ಹವಾದಂಥ ಮಾಹಿತಿ ಅಂತ ಹೇಳಿ ಮಾಹಿತಿ ಹಕ್ಕು ಕಾನೂನು ಅದನ್ನು ಪರಿಗಣಿಸಿದೆ. ಹೀಗಾಗಿ ಬ್ಯಾಂಕ್ ಅಕೌಂಟ್ಗಳ ವಿವರಗಳನ್ನು ಮಾಹಿತಿ ಹಕ್ಕಿನಲ್ಲಿ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಈ ಸರ್ಕಾರಿ ನೌಕರರ ಈ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ, ಆಸ್ತಿ ಮತ್ತು ದಾಯಿತ್ವದ ಏನು ವಿವರಗಳನ್ನು ಪ್ರತಿ ವರ್ಷ ಸರ್ಕಾರಕ್ಕೆ ಸಲ್ಲಿಸ್ತಾರೋ ಅಂತಹ ಮಾಹಿತಿಗಳನ್ನು ಕೂಡ 81J ಪ್ರಕಾರ ವೈಯಕ್ತಿಕ ಮಾಹಿತಿ ಅಂತ ಹೇಳಿ ಅದನ್ನು ಈ ಮಾಹಿತಿ ಹಕ್ಕಿನಲ್ಲಿ ಅದನ್ನು ಕನ್ಸಿಡರ್ ಮಾಡಿರೋದ್ರಿಂದ ಅಂತಹ ಮಾಹಿತಿಗಳನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವೈಯಕ್ತಿಕ ಮಾಹಿತಿಗಳನ್ನು ಅದನ್ನು ಪಡೆಯುವಲ್ಲಿನ ಸಾರ್ವಜನಿಕ ಹಿತಾಸಕ್ತಿಯನ್ನು ನೀವು ಮನವರಿಕೆ ಮಾಡಿಕೊಟ್ರೆ ಅಂತಹ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಒಂದು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಹೀಗೆ ಕೆಲವು ಮಾಹಿತಿಗಳನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೀತಾ ಇರ್ತಾರೆ. ಆ ಚಿಕಿತ್ಸೆಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೇವಲ ಯಾರು ಈ ಚಿಕಿತ್ಸೆಯ ಒಳಗಾಗಿರ್ತಾರೋ ಅಂಥವರಿಗೆ ಮಾತ್ರ ಕೊಡ್ಬೋದು ಅಥವಾ ಅವರ ಕುಟುಂಬದವರಿಗೆ ಕೊಡ್ಬೋದೇ ಹೊರತು ಬೇರೆ ಮೂರನೇ ವ್ಯಕ್ತಿಗೆ ಅದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಈ ಕಾನೂನಿನಲ್ಲಿ ಇರ್ತಕ್ಕಂಥ ಒಂದು ಅಂಶ. ಆದ್ದರಿಂದ ಈ ಎಲ್ಲ ಮಾಹಿತಿಗಳು ಕೂಡ ಈ ಕಾನೂನಿನ ಅಡಿಯಲ್ಲಿ ಸಾಧ್ಯ ಇಲ್ಲ, ವಿನಾಯಿತಿ ಪಡೆದ ಮಾಹಿತಿಗಳಾಗಿದೆ. ಅಂತಹ ವಿನಾಯಿತಿ ಪಡೆದ ಮಾಹಿತಿಗಳನ್ನು ಬಿಟ್ಟು ಬೇರೆ ಎಲ್ಲ ಮಾಹಿತಿಗಳನ್ನು ಮಾಹಿತಿ ಹಕ್ಕಿನಡಿ ನೀಡಬೇಕು ಅಂತಕ್ಕಂಥದ್ದು ಈ ಕಾನೂನಿನಲ್ಲಿ ಇರ್ತಕ್ಕಂಥ ಅಂಶ.
ಈ ಕಾನೂನಲ್ಲಿ ಇನ್ನೊಂದು ಅಂಶ ಏನು ಅಂತಂದರೆ, ಸೆಕ್ಷನ್ 6ರಲ್ಲಿ ನಾವು ಅರ್ಜಿ ಹಾಕಿದಾಗ 30 ದಿವಸಗಳ ಒಳಗಾಗಿ ಮಾಹಿತಿಯನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಕೊಡಬೇಕು. ಸಾಧಾರಣ 30 ದಿವಸಗಳ ಒಳಗಾಗಿ ಕೊಡದೇ ಇದ್ದರೆ ಅಂತಹ ಮಾಹಿತಿಯನ್ನು ಉಚಿತವಾಗಿ ನೀಡಬೇಕು ಅಂತಕ್ಕಂಥ ಒಂದು ಅಂಶ ಈ ಕಾನೂನಲ್ಲಿ ಇರತಕ್ಕಂಥದ್ದು. 30 ದಿವಸಗಳ ಒಳಗಾಗಿ ಯಾವುದೇ ಒಂದು ಮಾಹಿತಿಯನ್ನು ನೀಡದಿದ್ದಲ್ಲಿ ಇಲ್ಲಿ ಇದಿರ್ತಕ್ಕಂಥ ಒಂದು ಪರಿಹಾರ ಅಂತಂದರೆ ಸೆಕ್ಷನ್ 19(1) ಅನ್ವಯ ಮೊದಲನೆಯ ಮೇಲ್ಮನವಿಯನ್ನು ಸಲ್ಲಿಸ್ತಕ್ಕಂಥದ್ದು. ಈ ಕಾನೂನಿನ ಅನ್ವಯ ಎಲ್ಲ ಪ್ರಾಧಿಕಾರಗಳಲ್ಲೂ ಕೂಡ ಮೊದಲನೆಯ ಮೇಲ್ಮನವಿ ಅಧಿಕಾರಿಗಳ ನೇಮಕ ಆಗಿದೆ. ಸಾಧಾರಣ ಈಗ ನೀವೊಂದು ಪೊಲೀಸ್ ಸ್ಟೇಷನ್ಗೆ ಒಂದು ಅರ್ಜಿ ಹಾಕ್ತೀರಾ, ಆ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಸಾರ್ವಜನಿಕ ಮಾಹಿತಿ ಆಗಿರ್ತಾನೆ. ಇದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಠಾಣೆಗಳಲ್ಲೂ ಕೂಡ ಓರ್ವ ಸಬ್ ಇನ್ಸ್ಪೆಕ್ಟರ್ ಅವರನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ ಅವರನ್ನು ಅಪಾಯಿಂಟ್ ಮಾಡಿದ್ದಾರೆ. ಅವರಿಂದ ಮಾಹಿತಿಯನ್ನು 30 ದಿವಸದಲ್ಲಿ ಸಿಗಿದಾಗ ನಮಗೆ ಅದೇ ಠಾಣೆಯ ಇನ್ಸ್ಪೆಕ್ಟರ್ ಅಂದರೆ ನಿರೀಕ್ಷಕರಿಗೆ ಮೊದಲನೆಯ ಮೇಲ್ಮನವಿಯನ್ನು ಸೆಕ್ಷನ್ 19 ಅನ್ವಯ ಸಲ್ಲಿಸಲಿಕ್ಕೆ ಈ ಕಾನೂನಿನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. 19 ಅನ್ವಯ ಸಲ್ಲಿಸ್ತಕ್ಕಂಥದ್ದು ಭಾಳ ಒಂದು ಸರಳವಾದ ವಿಧಾನ. ಅದಕ್ಕೆ ಯಾವುದೋ ಒಂದು ನಿರ್ದಿಷ್ಟವಾದಂತಹ ಒಂದು ನಮೂನೆ ಇಲ್ಲ. ನೀವು ಈ ಅರ್ಜಿಯನ್ನು ಮೊದಲನೆಯ ಮೇಲ್ಮನವಿಯ ಅರ್ಜಿಯನ್ನು ನಿರೀಕ್ಷಕರಿಗೆ ಅವರ ಹೆಸರಿಗೆ ಬರೀತಕ್ಕದ್ದು. ವಿಷಯದಲ್ಲಿ ಮಾಹಿತಿ ಹಕ್ಕು ಅಧಿನಿಯಮ 2005 ಸೆಕ್ಷನ್ 19(1) ಅನ್ವಯ ಸಲ್ಲಿಸಿದ ಮೊದಲನೆಯ ಮೇಲ್ಮನವಿ ಅಂತಕ್ಕಂಥದ್ದು ಬರೀಬೇಕು. ನಿಮ್ಮ ಹೆಸರು ಮತ್ತು ವಿಳಾಸ, ಅಪೀಲುದಾರ ಹೆಸರು ಮತ್ತು ವಿಳಾಸ, ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ಹೆಸರು ವಿಳಾಸವನ್ನು ಬರೀಬೇಕು. ಮತ್ತು ನೀವು ಏನು ಮಾಹಿತಿ ಕೋರಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಅರ್ಜಿ ಸಲ್ಲಿಸ್ತೀರಾ ಅದರ ಒಂದು ಪ್ರತಿಯನ್ನು ಕೂಡ ನೀವು ನಿಮ್ಮ ಮೊದಲನೆಯ ಮೇಲ್ಮನವಿಯ ಜೊತೆ ನೀವು ಅದನ್ನು ಇಡಬೇಕಾಗ್ತದೆ. ಮತ್ತು ಅವರಿಂದ ಏನಾದರೂ ಮೊದಲನೇ ಮೇಲ್ಮನವಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ನಿಮಗೇನಾದರೂ ಒಂದು ಪತ್ರ ಬರೆದು ಇಂಥ ಮಾಹಿತಿಯನ್ನು ಕೊಡೋದಕ್ಕಾಗಲ್ಲ, ಅಥವಾ ಹೆಚ್ಚಿಗೆ ಹಣ ಕಟ್ಟಿ, ಅಥವಾ ವಿನಾಕಾರಣ ಅದನ್ನು ನಿರಾಕರಣೆ ಮಾಡಿದರೆ ಅಂತಹ ಕಾರಣಗಳನ್ನು ಕೂಡ ಹೇಳಿ ಆ ಥರದ ಪತ್ರ ಬಂದಿದ್ದರೆ ಅದರ ಪತ್ರದ ಒಂದು ಪ್ರತಿಯನ್ನು ಕೂಡ ಮೊದಲನೇ ಮೇಲ್ಮನವಿ ಜೊತೆಯಲ್ಲಿ ಇಟ್ಟು ಮೊದಲನೆಯ ಮೇಲ್ಮನವಿಯನ್ನು ಸಲ್ಲಿಸಬೇಕು. ಈ ಮೊದಲನೆಯ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೂ ಕೂಡ ಒಂದು ಕಾಲಾವಧಿ ಇದೆ. ಕಾಲಾವಧಿ ಅಂತಂದರೆ ನೀವು ಅರ್ಜಿ ಸಲ್ಲಿಸಿದ 30 ದಿವಸಗಳವರೆಗೂ ಕೂಡ ನೀವು ಕಾಯಬೇಕು. 30 ದಿವಸಗಳ ಆದ ನಂತರದ 30 ದಿವಸಗಳ ಒಳಗಾಗಿ ಮೊದಲನೆಯ ಮೇಲ್ಮನವಿ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. ಹೀಗೆ ಈ ಕಾನೂನಿನಲ್ಲಿ ಒಂದು ಇರತಕ್ಕಂಥ ವಿಶಿಷ್ಟವಾದ ಅಂಶ, ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ಯಾವುದೇ ಕಾರಣಕ್ಕೆ ಮಾಹಿತಿಯನ್ನು ನಿರಾಕರಿಸಿದರೆ ಅಥವಾ 30 ದಿನಗಳ ಒಳಗಾಗಿ ಮಾಹಿತಿಯನ್ನು ಕೊಡದೇ ಇದ್ದರೆ ಅಥವಾ ವಿನಾಕಾರಣ ಹೆಚ್ಚಿನ ಇದನ್ನು ಹಣವನ್ನು ತುಂಬುವಂತೆ ಕೋರಿದರೆ, ಯಾಕೆಂದರೆ ಈ ಮಾಹಿತಿ ಹಕ್ಕು ಕಾನೂನಿನಲ್ಲಿ ಪ್ರತಿ ಪುಟಕ್ಕೆ 2 ರೂಪಾಯಿಗಳಷ್ಟು CD ಅಥವಾ ಬೇರೆ ಇನ್ಯಾವುದಕ್ಕೆ ವಿದ್ಯುನ್ಮಾನ ರೂಪದಲ್ಲಿ ಕೊಡಲಿಕ್ಕಾದರೆ 50 ರೂಪಾಯಿಗಳನ್ನು ಶುಲ್ಕವನ್ನು ಕೊಡಬೇಕು ಅಂತಕ್ಕಂಥದ್ದು. ಹೀಗಾಗಿ ಈ ಶುಲ್ಕಕ್ಕಿಂತ ಜಾಸ್ತಿ ಶುಲ್ಕವನ್ನು ಕೇಳಿದರೂ ಕೂಡ ಮೊದಲನೇ ಮೇಲ್ಮನವಿಯನ್ನು ಹೋಗಲಿಕ್ಕೆ ಒಂದು ಅವಕಾಶ ಇದೆ. ಈ ಕಾನೂನಿನಲ್ಲಿ ಇರ್ತಕ್ಕಂಥ ಇನ್ನೊಂದು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಅಂಶ ಅಂತಂದರೆ, ಎಲ್ಲ ಪತ್ರ ವ್ಯವಹಾರಗಳನ್ನು ಕೂಡ ಸಾರ್ವಜನಿಕ ಮಾಹಿತಿ ಅಧಿಕಾರಿ ರಿಜಿಸ್ಟರ್ಡ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕವೇ ಕಳಿಸಬೇಕು ಅಂತಕ್ಕಂಥದ್ದು ಒಂದು ಕಾನೂನಿದೆ. ಆಮೇಲೆ ಈ ರೀತಿ ಮಾಹಿತಿ ಕಳಿಸ್ಲಿಕ್ಕೆ ತಗುಲತಕ್ಕಂತಹ ಅಂಚೆ ವೆಚ್ಚವನ್ನು ಸಾರ್ವಜನಿಕ ಪ್ರಾಧಿಕಾರವೇ ಭರಿಸಬೇಕು. ಯಾವುದೇ ಕಾರಣಕ್ಕೂ ಅದನ್ನು ಅರ್ಜಿದಾರರಿಂದ ವಸೂಲಿ ಮಾಡಬಾರ್ದು ಅಂತಕ್ಕಂಥ ಒಂದು ಭಾಳ ನಿರ್ದಿಷ್ಟವಾದಂತಹ ನಿರ್ದೇಶನ ಮಾಹಿತಿ ಆಯೋಗಗಳು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಮಾಹಿತಿ ಹಕ್ಕಿನಲ್ಲಿ ಸೆಕ್ಷನ್ 6(1) ಅನ್ವಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಅರ್ಜಿ ಸಲ್ಲಿಸಬೇಕು. ಅರ್ಜಿಗೆ ಯಾವುದೇ ಉತ್ತರ ನೀಡದಿದ್ದರೆ ಅಥವಾ ಅಪೂರ್ಣವಾದಂತಹ ಅಥವಾ ತಪ್ಪು ಉತ್ತರ ನೀಡಿದರೆ ಅಥವಾ ಹೆಚ್ಚಿನ ಹಣವನ್ನು ಬೇಡಿಕೆ ಮಾಡಿದರೆ ಅಂತಹ ಸಂದರ್ಭದಲ್ಲಿ ಮೇಲಿನ ಅಧಿಕಾರಿಗೆ 19(1) ಅನ್ವಯ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಈ ಕಾನೂನಿನಲ್ಲಿ ಅವಕಾಶ ಇದೆ. ಈ ಕಾನೂನಿನಲ್ಲಿ ಇನ್ನೊಂದು ಮಾಡಿದ್ದಾರೆ, ಎಲ್ಲ ಪತ್ರ ವ್ಯವಹಾರಗಳಲ್ಲೂ ಕೂಡ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಪ್ರಥಮ ಮೇಲ್ಮನವಿ ಅಧಿಕಾರಿಯ ಹೆಸರು ಮತ್ತು ವಿಳಾಸವನ್ನು ಕೊಡಬೇಕು ಅಂತಕ್ಕಂಥದ್ದು. ಮತ್ತು ಪ್ರತಿ ಕಚೇರಿಯಲ್ಲೂ ಕೂಡ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಯಾರು ಮತ್ತು ಮೊದಲನೆಯ ಮೇಲ್ಮನವಿ ಅಧಿಕಾರಿ ಯಾರು ಅಂತಕ್ಕಂತಹ ಒಂದು ವಿವರವನ್ನು ಅವರ ಎಲ್ಲ ಕಚೇರಿಗಳ ಇದು ನೋಟಿಸ್ ಬೋರ್ಡ್ನಲ್ಲೂ ಕೂಡ ಹಾಕಬೇಕು. ಅವರ ವೆಬ್ಸೈಟುಗಳಲ್ಲೂ ಕೂಡ ಇದು ಲಭ್ಯ ಇರಬೇಕು ಅಂತ ಹೇಳಿ ಈ ಕಾನೂನಿನಲ್ಲಿ ಮಾಡಿರ್ತಕ್ಕಂತಹ ಒಂದು ಅಂಶ. ಈ ಸೆಕ್ಷನ್ 19(3) ಅನ್ವಯ 2ನೆಯ ಮೇಲ್ಮನವಿಯನ್ನು ಮಾಹಿತಿ ಆಯೋಗಕ್ಕೆ ಸಲ್ಲಿಸಿದಾಗ ಮಾಹಿತಿ ಆಯೋಗಕ್ಕೆ ಕೆಲವು ಅಧಿಕಾರಗಳನ್ನು ಈ ಕಾನೂನು ನೀಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾದದ್ದು ಕೇಳಿರತಕ್ಕಂಥ ಮಾಹಿತಿಯನ್ನು ಉಚಿತವಾಗಿ ನೀಡುವಂತೆ ಆದೇಶವನ್ನು ನೀಡ್ತಕ್ಕಂಥದ್ದು. ಕೆಲವು ಮಾಹಿತಿಗಳನ್ನು ಸ್ವಪ್ರೇರಿತವಾಗಿ ಘೋಷಿಸುವಂತೆ ಒಂದು ಆದೇಶವನ್ನು ಕೂಡ ಮಾಡಬಹುದು. ಮತ್ತು ಪ್ರಾಧಿಕಾರದ ರೆಕಾರ್ಡ್ ಮೇಂಟೆನೆನ್ಸ್, ಅದರ ದಾಖಲೆಗಳ ನಿರ್ವಹಣೆಯನ್ನು ಕೂಡ ಸರಿಯಾಗಿ ಮಾಡುವಂತೆ ಕೂಡ ಆದೇಶ ಮಾಡಬಹುದು. ಕೆಲವು ಸಾರ್ವಜನಿಕ ಪ್ರಾಧಿಕಾರಗಳಲ್ಲಿ
ಈ ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ಒಂದು ಅವರ ಹುದ್ದೆಯನ್ನೇ ಸೃಜಿಸಿಲ್ಲ ಇದುವರೆಗೂ ಕೂಡ. ಅಂತಹ ಹುದ್ದೆಯನ್ನು ಅಂತಹ ಹುದ್ದೆಯನ್ನು ಇದು ಸ್ಥಾಪಿಸುವುದಕ್ಕೆ ಒಂದು ಆದೇಶವನ್ನು ಕೂಡ ಮಾಡಬಹುದು. ಮತ್ತು ಇನ್ನೊಂದು, ಈ ಮಾಹಿತಿ ಕೇಳಿದಾಗ ಅರ್ಜಿದಾರರಿಗೆ ಆದಂತಹ ನಷ್ಟ ಏನಿದೆ ಆ ನಷ್ಟವನ್ನು ಕೂಡ ಕೊಡುವಂತೆ ಸಾರ್ವಜನಿಕ ಪ್ರಾಧಿಕಾರಗಳಿಗೆ ಮಾಹಿತಿ ಆಯೋಗ ಒಂದು ಆದೇಶವನ್ನು ಕೂಡ ನೀಡಬಹುದು. 19(8)B ನಲ್ಲಿ ಇರತಕ್ಕಂಥ ಒಂದು ಅಧಿಕಾರದಲ್ಲಿ ಮಾಡಬಹುದು. ಮತ್ತು ಇನ್ನಾವುದೇ ತೊಂದರೆಗಳಿದ್ದರೆ ಸಾರ್ವಜನಿಕರಿಗೆ ಮಾಹಿತಿ ಪಡೆಯುವಲ್ಲಿ ಅಂತಹ ಮಾಹಿತಿ ಅದನ್ನು ಸರಿಪಡಿಸುವಂತೆ ಸಾರ್ವಜನಿಕ ಪ್ರಾಧಿಕಾರಗಳಿಗೆ ಒಂದು ನಿರ್ದೇಶನ ನೀಡತಕ್ಕಂಥ ಒಂದು ಅಧಿಕಾರವನ್ನು ಕೂಡ ಸೆಕ್ಷನ್ 19(3) ಮಾಹಿತಿ ಆಯೋಗಕ್ಕೆ ನೀಡಿರ್ತಕ್ಕಂಥದ್ದು. ಕೆಲವು ಸತಿ 19(3) ಆದೇಶವನ್ನು ನೀಡಿದರೂ ಕೂಡ ಕೆಲವು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ನೀಡ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಮಾಹಿತಿ ಆಯೋಗಕ್ಕೆ ದಂಡವನ್ನು ಹಾಕ್ತಕ್ಕಂಥ ಒಂದು ಅಧಿಕಾರವನ್ನು ಕೂಡ ಈ ಕಾನೂನಿನಲ್ಲಿ ಸೆಕ್ಷನ್ 10(20) ಪ್ರಕಾರ ಹಾಕಬಹುದು. ಕೆಲವು ಇದರಲ್ಲಿ ಸನ್ನಿವೇಶಗಳಲ್ಲಿ ಏನಾಗಿದೆ, ಅರ್ಜಿದಾರರಿಗೆ ಮಾಹಿತಿ ಆಯೋಗದಿಂದ ನ್ಯಾಯ ದೊರಕೋದಿಲ್ಲ ಅಂತಕ್ಕಂಥ ಒಂದು ಭಾವನೆ ಬಂದಿದೆ. ಆದೇಶಗಳಲ್ಲಿ ಅವರಿಗೆ ತೃಪ್ತಿಕರವಾಗಿರಲಿಲ್ಲ ಅಂತಂದರೆ, ಮಾಹಿತಿ ಆಯೋಗದ ಆದೇಶ ತೃಪ್ತಿಕರವಾಗಿಲ್ಲ ಅಂತಂದರೆ ಅರ್ಜಿದಾರರು ಹೈಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸ್ತಕ್ಕಂಥ ರಿಟ್ ಪಿಟಿಷನ್ ಮೂಲಕ ಮೇಲ್ಮನವಿಯನ್ನು ಸಲ್ಲಿಸ್ತಕ್ಕಂಥ ಅವಕಾಶ ಕೂಡ ಇದೆ. ಕೆಲವರು ಹೋಗಿದ್ದಾರೆ, ಇವತ್ತು ಕಾಂಪೆನ್ಸೇಷನ್ ಕೊಡಿ ಅಂತ ಕೂಡ ಹೋಗಿದ್ದಾರೆ. ಕೆಲವರು ಹೈಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು ಮಾಹಿತಿ ಆಯೋಗದಲ್ಲಿ 2ನೇ ಅಪೀಲು ಸಲ್ಲಿಸಿದ 2 ವರ್ಷ ಆದರೂ ಕೂಡ ಅದನ್ನು ವಿಚಾರಣೆಗೆ ಕೈಗೊಂಡಿಲ್ಲ. ಹೀಗಾಗಿ ಅದನ್ನು ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸಬೇಕು ಅಂತ ನಿರ್ದೇಶನ ನೀಡಿ ಅಂತಕ್ಕಂಥ ನಿರ್ದೇಶನಕ್ಕೋಸ್ಕರ ಇವತ್ತು ಹೈಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು. ಕರ್ನಾಟಕ ಉಚ್ಚ ನ್ಯಾಯಾಲಯ ಮಾಹಿತಿ ಆಯೋಗಗಳಿಗೆ 45 ದಿವಸಗಳೊಳಗಾಗಿ 2ನೇ ಅಪೀಲನ್ನು ನಿರ್ಧರಿಸಬೇಕು ಅಂತಕ್ಕಂಥ ಆದೇಶ ಕೊಟ್ಟು ಕೂಡ ಅದು ಇನ್ನೂ ಕೂಡ ಜಾರಿಯಾಗಿಲ್ಲ. ಇವತ್ತು ಮಾಹಿತಿ ಆಯೋಗದಲ್ಲಿ ಸುಮಾರು 30,000ಕ್ಕಿಂತ ಹೆಚ್ಚು ಪ್ರಕರಣಗಳು ಬಾಕಿ ಇದೆ. ಇವತ್ತು ನಾವು ಒಂದು ಮಾಹಿತಿ ಆಯೋಗಕ್ಕೆ 2ನೇ ಮೇಲ್ಮನವಿ ಸಲ್ಲಿಸಿದರೆ ಅದು ವಿಚಾರಣೆಗೆ ಬರಲಿಕ್ಕೆ 2 ವರ್ಷ ಆಗ್ತಾ ಇದೆ. ಹೀಗಾಗಿ ಅಂದರೆ ಭಾಳ ತುರ್ತು ಸನ್ನಿವೇಶಗಳಲ್ಲಿ ಅಥವಾ ಹ್ಯೂಮನ್ ರೈಟ್ಸ್ ವೈಲೇಷನ್ಸ್ ಅಂತಹ ಪ್ರಕರಣಗಳಲ್ಲಿ ಮಾಹಿತಿ ಆಯೋಗಕ್ಕೆ ವಿಶೇಷ ಅಧಿಕಾರ ಇದೆ. ಅಂತಹ ಸಂದರ್ಭದಲ್ಲಿ ಅರ್ಜಿದಾರರು ಮಾಹಿತಿ ಆಯೋಗಕ್ಕೆ ಒಂದು ಕೋರಿಕೆಯನ್ನು ಸಲ್ಲಿಸಿದಾಗ ಅಂತಹ ಅರ್ಜಿಗಳನ್ನು ಶೀಘ್ರವಾಗಿ ವಿಲೇವಾರಿ ಮಾಡತಕ್ಕಂಥ ವ್ಯವಸ್ಥೆ ಕೂಡ ಇದೆ, ಮಾಹಿತಿ ಆಯೋಗದಲ್ಲಿ ಇದೆ. ಹೀಗಾಗಿ ಕೆಲವರು ಮಾಹಿತಿ ಆಯೋಗದ ಆದೇಶದ ವಿರುದ್ಧ ಹೈಕೋರ್ಟಿಗೆ ಕೂಡ ಹೋಗಿರತಕ್ಕಂಥ ಹಲವಾರು ನಿದರ್ಶನಗಳನ್ನು ನಾವು ನೋಡಿದ್ದೇವೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಮಾಹಿತಿ ದೊರಕದೇ ಇದ್ದ ಪಕ್ಷದಲ್ಲಿ ಅಥವಾ ಮಾಹಿತಿ ಆಯೋಗದ ಆದೇಶದ ವಿರುದ್ಧ ಹೈಕೋರ್ಟ್ಗೆ ಹೋಗ್ತಕ್ಕಂತಹ ಒಂದು ಅಧಿಕಾರವನ್ನು ಕೂಡ ಅರ್ಜಿದಾರರು ಹೊಂದಿರ್ತಾರೆ. ಮಾಹಿತಿ ಹಕ್ಕು ಕಾನೂನು ಈ ದೇಶದ ಜನತೆಗೆ ಸಂಸದ ಅಥವಾ ಶಾಸಕನಿಗೆ ಇರತಕ್ಕಂತಹ ಮಾಹಿತಿ ಇರತಕ್ಕಂಥ ಎಲ್ಲ ಅಧಿಕಾರಗಳನ್ನು ಈ ನಾಗರಿಕನಿಗೆ ನೀಡಿ ಈ ರಾಷ್ಟ್ರದ ನಾಗರಿಕನನ್ನು ನಿಜವಾದ ಸಾರ್ವಭೌಮನಾಗಿ ಮಾಡಿರ್ತಕ್ಕಂಥದ್ದು ಈ ಕಾನೂನು. ನಾವು ಇವತ್ತು ಹಲವಾರು ಅಂಶಗಳನ್ನು ನೋಡ್ತಾ ಇದ್ದೇವೆ. ಈ ರೈತರಿಗೆ ಸಂಬಂಧಪಟ್ಟಂತಹ ಈ ಕೃಷಿ ಇಲಾಖೆಯಲ್ಲಿ ಭಾಳಷ್ಟು ಯೋಜನೆಗಳಿದೆ. ರೈತರಿಗೆ ಸಂಬಂಧಪಟ್ಟಂಥ ಬೆಳೆಗೆ ಕೊಡ್ತಕ್ಕಂತಹ ಅನುದಾನ ಇರಬಹುದು, ಸಬ್ಸಿಡಿ ಅಂತ ಏನು ಸ್ಕೀಮ್ಗಳು ಅಂತ ಹೇಳ್ತೀವಿ, ಭಾಳಷ್ಟು ಸಬ್ಸಿಡಿ ಸ್ಕೀಮ್ಗಳಿದೆ, ಜನಗಳಿಗೆ ಗೊತ್ತಿಲ್ಲ. ಆಮೇಲೆ ಏನಾಗ್ತಾ ಇದೆ, ಆ ಸಬ್ಸಿಡಿ ಸ್ಕೀಮ್ಗಳನ್ನು ಅನರ್ಹರಿಗೆ ಕೊಟ್ಟು ಅಲ್ಲಿ ಬರ್ತಕ್ಕಂತಹ ಯೋಜನೆಗಳು ಕೂಡ ದುರುಪಯೋಗ ಆಗ್ತಕ್ಕಂತಹ ಭಾಳಷ್ಟು ನಾವು ಪ್ರಸಂಗಗಳನ್ನು ನಾವು ನೋಡಿದ್ದೇವೆ. ಹೀಗಾಗಿ ರೈತರು ಕೂಡ ಇದನ್ನು ಭಾಳ ಸಮರ್ಥವಾಗಿ ಈ ಕಾನೂನನ್ನು ಬಳಸಿಕೊಳ್ಳುವುದರಿಂದ ಅವರಿಗೆ ಬರಬೇಕಾದಂಥ ಸರ್ಕಾರದಿಂದ ಬರಬೇಕಾದ ಸಬ್ಸಿಡಿ ಇರಬಹುದು, ಬೇರೆ ಯಾವುದೇ ಯೋಜನೆಗಳ ಒಂದು ಅನುದಾನಗಳು ಇರ್ಬೋದು, ಅದನ್ನು ಪಡೀಲಿಕ್ಕೆ ಭಾಳಷ್ಟು ಅನುಕೂಲ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಈ ಕೃಷಿ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ಸಹಾಯಕ ನಿರ್ದೇಶಕರು ಪ್ರತಿ ತಾಲೂಕಿನಲ್ಲಿದ್ದಾರೆ. ಸಹಾಯಕ ನಿರ್ದೇಶಕರೇ ಸಾರ್ವಜನಿಕ ಮಾಹಿತಿ ಅಧಿಕಾರಿ. ತಾವು ಈ ಕೃಷಿಗೆ ಸಂಬಂಧಪಟ್ಟಂತಹ ಯೋಜನೆಗಳ ಬಗ್ಗೆ, ಯಾವುದೇ ಒಂದು ಫಲಾನುಭವಿಗಳ ಬಗ್ಗೆ, ಕೆಲವು ಸತಿ ಏನಾಗಿದೆ ಅರ್ಹರಲ್ಲದವರಿಗೂ ಕೂಡ ಫಲಾನುಭವಿಗಳಿಗಾಗಿರ್ತಾರೆ. ಅಂತಹ ಇದನ್ನು ಕೂಡ ನಾವು ಪಡೀತಕ್ಕಂತಹ ಇದರಲ್ಲಿ ಇದೆ. ಹೀಗಾಗಿ ಈ ಕಾನೂನಿನ ಅನ್ವಯ ಈ ಕೃಷಿ ಇಲಾಖೆಗೆ ನೀವು ಅರ್ಜಿ ಹಾಕಬೇಕಾದ್ರೆ ಸಹಾಯಕ ನಿರ್ದೇಶಕರು ಕೃಷಿ ಇಲಾಖೆ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂಥವರಿಗೆ ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಸಲ್ಲಿಸಬಹುದು. ಅವರಿಂದ ಮಾಹಿತಿ ದೊರಕಲಿಲ್ಲ ಅಂತಂದರೆ ನೀವೇನು ಮಾಡ್ಬೋದು, 30 ದಿವಸಗಳ ಒಳಗೆ ಮಾಹಿತಿ ದೊರಕಲಿಲ್ಲ ಅಂತಂದರೆ ಜಿಲ್ಲೆಯಲ್ಲಿ ಇರತಕ್ಕಂತಹ ಉಪನಿರ್ದೇಶಕರಿಗೆ ಮೊದಲನೆಯ ಮೇಲ್ಮನವಿಯನ್ನು ಹಾಕ್ತಕ್ಕಂಥ ಒಂದು ಅಧಿಕಾರ ಕೂಡ ನಿಮಗೆ ಇದೆ. ಹೀಗಾಗಿ ಈ ಕೃಷಿಗೆ ಸಂಬಂಧಪಟ್ಟಂತಹ ಯೋಜನೆಗಳ ಬಗ್ಗೆ, ಫಲಾನುಭವಿಗಳ ಬಗ್ಗೆ ಹಲವಾರು ಏನು ಸರ್ಕಾರದಿಂದ ಏನು ಕೃಷಿ ನೀತಿಗೆ ಸಂಬಂಧಪಟ್ಟಂತಹ ಅನುದಾನಗಳು ಬರ್ತಾ ಇದೆ, ಅನುದಾನಗಳ ಒಂದು ಸಮರ್ಪಕ ವಿತರಣೆ ಆಗ್ತಾ ಇದೆಯೋ
ಅದು ಅರ್ಹರಿಗೆ ತಲುಪ್ತಾ ಇದೆಯೋ ಅಥವಾ ಹಣದ ಅದರಲ್ಲಿ ದುರುಪಯೋಗ ಆಗ್ತಾ ಇದೆ, ಇದೆಲ್ಲವನ್ನು ಕೂಡ ನೀವು ಈ ಮಾಹಿತಿ ಹಕ್ಕನ್ನು ಬಳಸಿ ಅದನ್ನು ಒಂದು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನು ಕೂಡ ಈ ಕಾನೂನು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ರೈತರು ಅಥವಾ ಕೃಷಿ ಕಾರ್ಮಿಕರು ಈ ಕಾನೂನನ್ನು ಅತ್ಯಂತ ಸಮರ್ಥವಾಗಿ ಬಳಸಿಕೊಳ್ಳುವುದರಿಂದ ಅವರ ಜೀವನ ಮಟ್ಟವನ್ನು ಕೂಡ ಖಂಡಿತವಾಗಿ ಸುಧಾರಿಸಿಕೊಳ್ಳಬಹುದು. ಇನ್ನು ನಮ್ಮ ಕಾರ್ಮಿಕರ ವಿಷಯಕ್ಕೆ ಬಂದಾಗ ಕಾರ್ಮಿಕ ಕಲ್ಯಾಣ ಮಂಡಳಿ ಅಂತ ಪ್ರದೇಶ ಲೇಬರ್ ವೆಲ್ಫೇರ್ಸ್ ಇದಿದೆ. ಮತ್ತು ಇದು ಈ ಕಟ್ಟಡಗಳಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರಿಗೆ ಒಂದು ವೆಲ್ಫೇರ್ ಒಂದು ಫಂಡ್ ಕೂಡ ಒಂದು ಸರ್ಕಾರ ಒಂದು ಸ್ಥಾಪಿಸಿದೆ. ಭಾಳಷ್ಟು ಜನ ಗೊತ್ತಿಲ್ಲ, ಸುಮಾರು 12,000 ಕೋಟಿ ರೂಪಾಯಿಗಳಷ್ಟು ಹಣ ಆ ಖಾತೆಯಲ್ಲಿ ಇರ್ತಕ್ಕಂಥದ್ದು. ಯಾವುದೇ ಒಬ್ಬ ಕಾಂಟ್ರಾಕ್ಟರ್ ಇರ್ಬೋದು ಅಥವಾ ನೀವು ಯಾವುದೇ ಒಂದು ಇದನ್ನು ಆಸ್ತಿಯನ್ನು ಪರ್ಚೇಸ್ ಮಾಡೋದಾಗಿರ್ಬೋದು, ಸೆಸ್ ಅಂತ ಹೇಳಿ ಅದನ್ನು ನೀವು ಕೊಡಬೇಕಾಗ್ತದೆ, ತೆರಿಗೆಯನ್ನು ಕೊಡಬೇಕಾಗ್ತದೆ. ಆ ತೆರಿಗೆ ಹಣದಿಂದ ಸುಮಾರು ಇವತ್ತು 12,000 ಕೋಟಿ ರೂಪಾಯಿಗಳ ಕಟ್ಟಡ ಕಾರ್ಮಿಕರ ಒಂದು ನಿಧಿಯನ್ನು ಸ್ಥಾಪಿಸಿದ್ದಾರೆ. ಇದು ಮೂಲ ಉದ್ದೇಶ ಕಟ್ಟಡ ಕಾರ್ಮಿಕರಿಗೆ ಒಂದು ಜೀವನದಲ್ಲಿ ಒಂದು ಅವರ ನಿವೃತ್ತ ಜೀವನಕ್ಕೆ ಆಗ್ತಕ್ಕಂಥದ್ದು ಅಥವಾ ಅವರ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಅಥವಾ ವೈದ್ಯಕೀಯ ವೆಚ್ಚಗಳಿಗೆ ಅವರಿಗೆ ಅವಶ್ಯಕವಾದಂಥ ಹಣವನ್ನು ಪಡೆಯತಕ್ಕಂಥ ಒಂದು ಸೌಲಭ್ಯವನ್ನು ಆ ಸ್ಕೀಮ್ನಲ್ಲಿ ಯೋಜನೆಯಲ್ಲಿ ಮಾಡಿದ್ದಾರೆ. ಅಲ್ಲಿ ಭಾಳಷ್ಟು ಜನಗಳಿಗೆ ಈ ಯೋಜನೆ ಗೊತ್ತಿಲ್ಲ. ಅದರಲ್ಲಿ ಇಷ್ಟರಲ್ಲಿ ಎಸ್ಪೆಷಲಿ ಲ್ಯಾಂಡ್ಲೆಸ್ ಲೇಬರರ್ಸ್ ಇರ್ಬೋದು ಅಥವಾ ಈ ಕಟ್ಟಡ ಕಾರ್ಮಿಕರು ಇರ್ಬೋದು. ಯಾಕೆಂದರೆ ಅವರು ಕಟ್ಟಡ ಕಾರ್ಮಿಕರು ಒಂದೇ ಕಡೆ ಇರೋದಿಲ್ಲ, ಅವರು ಒಂದು ಕಡೆಯಿಂದ ಎಲ್ಲಿ ಕೆಲಸ ಸಿಗ್ತದೋ ಅಲ್ಲಿ ಹೋಗ್ತಾ ಇರ್ತಾರೆ. ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಇರ್ಬೋದು, ವೈದ್ಯಕೀಯ ವೆಚ್ಚ ಇರಬಹುದು ಅಥವಾ ಕಾಯಿಲೆ ಬಿದ್ದಾಗ ಇದಿರ್ಬೋದು. ಆಮೇಲೆ ನಿವೃತ್ತಿ ವೇತನವನ್ನು ಕೂಡ ಆ ಫಂಡ್ನಲ್ಲಿ ಮಾಡಿದ್ದಾರೆ. ಇವತ್ತು 2,000 ರೂಪಾಯಿಯಿಂದ 3,000 ರೂಪಾಯಿಗೆ ಅದರ ಕೂಡ ಹೆಚ್ಚಳ ಕೂಡ ಆಗಿದೆ. ಒಬ್ಬ ಕಟ್ಟಡ ಕಾರ್ಮಿಕ ಅವನು 50-60 ವರ್ಷಕ್ಕೆ ನಿವೃತ್ತಿಯಾದ ನಂತರ ಕೂಡ ಅವನ ಜೀವನ ಸ್ವಲ್ಪ ಆರಾಮದಾಯಕವಾದ ಜೀವನ ನಡೆಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಮಾಡಿರತಕ್ಕಂತಹ ಸರ್ಕಾರದ ಈ ಯೋಜನೆಗಳು ಇವತ್ತು ಜನಗಳಿಗೆ ಸರಿಯಾಗಿ ತಲುಪ್ತಾ ಇಲ್ಲ. ಇಂತಹ ಸೌಲಭ್ಯಗಳನ್ನು ಪ್ರಚಾರ ಮಾಡ್ತಕ್ಕಂಥದ್ದು, ಸೌಲಭ್ಯಗಳು ಅರ್ಹರಿಗೆ ತಲುಪ್ತಾ ಇದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನು ಒಂದು ಮಾನಿಟರ್ ಮಾಡಲಿಕ್ಕೆ ಈ ಮಾಹಿತಿ ಹಕ್ಕನ್ನು ಸಮರ್ಥಕವಾಗಿ ಬಳಸ್ಕೊಂಡು ಕೆಲವರು ಭಾಳಷ್ಟು ಜನ ಇವತ್ತು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಒಬ್ಬರು ಮಲ್ಲಿಕಾರ್ಜುನ ರಾಜು ಅಂತಕ್ಕಂಥ ಒಬ್ಬರು ಮಾಹಿತಿ ಹಕ್ಕು ಕಾರ್ಯಕರ್ತರಿದ್ದಾರೆ. ಈ ವಿಷಯದ ಬಗ್ಗೆ ಕಟ್ಟಡ ಕಾರ್ಮಿಕರ ಬಗ್ಗೆನೇ ಕೂಡ ಭಾಳಷ್ಟು ಕೆಲಸಗಳನ್ನು ಮಾಡಿ ಸಾವಿರಾರು ಜನರಿಗೆ ಈ ಕೋವಿಡ್ ಟೈಮ್ನಲ್ಲಿ ಅವರಿಗೆ ಒಂದು ಪರಿಹಾರವನ್ನು ಸಿಗತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಈ ಕಾನೂನಿನ ಸಮರ್ಥ ಬಳಕೆಯಿಂದ ಕೃಷಿಕರು, ಕಾರ್ಮಿಕರು, ಲ್ಯಾಂಡ್ಲೆಸ್ ಲೇಬರರ್ಸ್ ಅಥವಾ ಏನು ಇವತ್ತು ಭಾಳ ಬಡತನದ ರೇಖೆಗಿಂತ ಭಾಳಷ್ಟು ಜನ ಕೆಳಗಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಒಂದು ಅನುಕೂಲವಾಗ್ತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ. ಸ್ನೇಹಿತರೆ, ರೈತರು, ಕಾರ್ಮಿಕರು ಹಾಗೂ ಈ ಪ್ರಜಾಪ್ರಭುತ್ವದ ಇನ್ನಿತರ ಪ್ರಜೆಗಳು ಈ ಮಾಹಿತಿ ಹಕ್ಕನ್ನು ಬಳಸ್ಕೊಂಡು ಯಾವ ರೀತಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಬೇಕು ಅಂತೇಳಿ BH ವೀರೇಶ್ ಅವರು ವಿವರವಾಗಿ ವಿವರಿಸಿದ್ದಾರೆ. ಇದರ ಬಗ್ಗೆ ತಮ್ಮ ಕಾಮೆಂಟ್ಸ್ ಏನಾದರೂ ಇದ್ದರೆ ಕಾಮೆಂಟ್ಸ್ ಬಾಕ್ಸಲ್ಲಿ ಹಾಕಿ, ಹಾಗೂ ತಮ್ಮ ಕಷ್ಟಗಳು ಏನಾದರೂ ಇದ್ರೂ ಕಾಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ನಾವು ಹಾಗೂ BH ವೀರೇಶ್ ಅವರು ನಿಮ್ಮ ಕಾಮೆಂಟ್ಸ್ಗಳಿಗೆ ಉತ್ತರಗಳನ್ನು ಕೊಡ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.